Fantastic, friends. So we are once again. I invite each and every one of you for seriously a life-changing opportunity ಅಂತ ಹೇಳ್ಬೋದು. Because if suppose ಯಾರಾದ್ರೆ Apple and computers ಬಗ್ಗೆ ಕೇಳಿದಾಗ somebody uh, was able to be a part of that company ಅಂತ ಕೇಳಿದಿದ್ರೆ, ಮೆಜಾರಿಟಿ ಆಫ್ ಒಂದು ಚಿಕ್ಕ ಗ್ಯಾರೇಜ್ ಅಲ್ಲಿ ಆಗಿರೋಂಥ ಒಂದು ಅವ್ರ ತಂದೆ ಒಂದು ಕಾರ್ ಗ್ಯಾರೇಜ್ ಅಲ್ಲಿ ಸ್ಟಾರ್ಟ್ ಮಾಡಿರೋಂಥ ಒಂದು ಸಣ್ಣ ಕಂಪ್ಯೂಟರ್ ಒಂದು they didn't know what to start exactly. So he's not even ಅಷ್ಟೊಂದು ದೊಡ್ಡ ಟೆಕ್ನಾಲಜಿ ಬ್ಯಾಕ್ ಗ್ರೌಂಡ್ ಇರೋರು ಅಲ್ಲ. ಸ್ಟೀವ್ ಜಾಬ್ಸ್ ಮೀನ್ಸ್ ಲಿಟಲ್ ಬಿಟ್ ಆಫ್ ನಾಲೆಡ್ಜ್ ಇಟ್ಕೊಂಡು he started this company, and you know that 2012 it was the most valued company in the world. So ಬಹುಶಃ ಎಲ್ಲಿಂದ ಸ್ಟಾರ್ಟ್ ಆಗಿದ್ದು ಬಟ್ ಎಲ್ಲಿಗೆ ಬೆಳೆದಿದೆ ಕಂಪನಿ ಇವತ್ತು ಕೂಡ ಪ್ರಪಂಚದಲ್ಲಿ. ಆಪಲ್ ಅನ್ನೋ ಒಂದು ಕಂಪನಿ ಇಸ್ ನಾಟ್ ಜಸ್ಟ್ ಪ್ರಾಡಕ್ಟ್, ಇಟ್ ಇಸ್ ಡ್ರೀಮ್ ಪ್ರಾಡಕ್ಟ್. ಇವತ್ತು ಆ ಕಂಪನಿ ಒಂದು ಶೇರ್ ಓನ್ ಮಾಡೋದು ಇಟ್ಸ್ ಅ ಮ್ಯಾಟರ್ ಆಫ್ ಪ್ರೈಡ್. ಬಹುಶಃ ಇವತ್ತು ಕೂಡ ನಾವು ಮಾತಾಡ್ತಾ ಇರುವಂತ ಈ ಸಿಂಬಲ್ ನೀವು ನೋಡ್ತಾ ಇರ್ಬೋದು ನಿಮ್ ಸ್ಕ್ರೀನ್ ಅಲ್ಲಿ. ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇರೋರು ಅಥವಾ ಆಲ್ರೆಡಿ ಕೇಳ್ತಾ ಇರೋರು, ಹೂ ನಿಜವಾಗ್ಲೂ ಯಾರಿಗೆ ಹೂ ಕ್ಯಾನ್ ರಿಲೇಟ್ ಟು ಇಟ್, ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್, ಹೂ ಕ್ಯಾನ್ ಏನ್ ಹೇಳ್ತಾರಲ್ಲ, ಸೊ ಹೂ ಕ್ಯಾನ್ ಅಂಡರ್ಗೋ ಎಸ್ ಐ ಆಮ್ ಆಲ್ಸೋ ಗೋಯಿಂಗ್ ಟು ಬಿ ಅ ಪಾರ್ಟ್ ಆಫ್ ಸಮ್ ವೆರಿ ಬಿಗ್ ಇನ್ ಮೇಕಿಂಗ್ ಅನ್ನುವಾಗ ಅದ್ರಲ್ಲಿ ಏನೇ ತಪ್ಪೇ ಇಲ್ಲ. ಬಿಕಾಸ್ probably future days, coming days, there will be people talking about this company and this future. So luckily we few of us are part of it, and luckily with Ostak Bandiyaru, you are also a part of this great journey called Global Garner. So it is not a multi-level marketing program alla, so quick rich program alla, ಸೇರಿದ ತಕ್ಷಣ ದುಡ್ಡು ಬರುತ್ತೆ, ಮನಿ ಡಬ್ಲಿಂಗ್ ಸ್ಕೀಮ್ ಅಲ್ಲ, ಯಾವುದೇ ತರ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಲ್ಲ. ಸೊ ಫಸ್ಟ್ ಇದೆಲ್ಲ ಕ್ಲಿಯರ್ ಆಗಿ ಹೇಳ್ತಾ ಇದೀವಿ. So we are none of this. It is a pure viable business model, a pure model where you have to work ಮಾಡಿದ್ರೆ ದುಡ್ಡು ಬರುತ್ತೆ. But of course with work, if you can understand the power of technology power ಅರ್ಥ ಆದ್ರೆ, so you can become more rich and more quick, strong. So I welcome each and every one of you to the world of digital world of Global Garner. So friends, our company is Global Garner anta. So whatever we are talking, you can also go through our website www.globalgarner.com. This entire concept is ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಅಲ್ಲಿ ಇದೆ. ಅಥವಾ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ನೀವು ನಮ್ಮ ಕಾನ್ಸೆಪ್ಟ್ ಬಗ್ಗೆ ನೋಡ್ಬೋದು. ಗಾರ್ನರ್ ಅಂದ್ರೆ ನಿಮಗೆ ಗೊತ್ತಿರಬಹುದು, ಗಾರ್ನರಿಂಗ್ ದ ಎಕಾನಮಿ. ಸೊ ಎಲ್ಲರನ್ನ ಒಟ್ಟುಗೂಡಿಸೋದು, ಸೊ ಅನ್ನುವಂತ ಒಂದು ರಿಲೆವೆಂಟ್ ಇಟ್ಕೊಂಡು ಒಂದು ಗ್ಲೋಬಲಿ ಪ್ರೆಸೆನ್ಸ್ ಮಾಡಬೇಕು ಅಂತ ಹೊರಟಿರುವಂತ ಒಂದು ದೊಡ್ಡ ಕಂಪನಿ. ಸೊ ಇವತ್ತು ನಾವು ಇದರಲ್ಲಿ ಶೇರ್ ಹೋಲ್ಡರ್ ಯಾವ ರೀತಿಯಲ್ಲಿ ಆಗ್ಬೋದು, ಈ ಕಂಪನಿಯ ಶೇರ್ಸ್ ಯಾವ ರೀತಿಯಲ್ಲಿ ಓನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಸೊ ವಿ ಆರ್ ಗೋಯಿಂಗ್ ಟು ಟಾಕ್ ಟು ಅನ್ ಆಪರ್ಚುನಿಟಿ ಟು ಹೌ ಟು ಬಿಕಮ್ ದ ಶೇರ್ ಹೋಲ್ಡರ್ ಆಫ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಕಂಪನಿ ಇನ್ ಮೇಕಿಂಗ್. Yes, it's not just India's biggest company. We want to become the world's biggest company in making. So all dreamers are crazy ಅಂತ ಹೇಳ್ತಾರಲ್ಲ, same way is our CMD is also crazy. Started with nothing in hand, but today already you can see in 2016 ಈ ಕಂಪನಿ ಶುರು ಮಾಡುವಾಗ ಬರೀ there was nothing in his hand. So only an idea, only a concept, only a dream. So ಒಂದು ಕನಸು ಇಟ್ಕೊಂಡು ಈ ಕಂಪನಿ ಸ್ಟಾರ್ಟ್ ಮಾಡಿದ್ದು 2017ರಲ್ಲಿ. ನಮ್ಮ ಒಂದು ಆಪ್ ಲಾಂಚ್ ಮಾಡಿದ್ದು, ಒಂದು ಯೂನಿವರ್ಸಲ್ ಆಪ್. ಇವತ್ತು more than 4 lakh plus ಯೂಸರ್ ಆಪ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಜಸ್ಟ್ ಇಮ್ಯಾಜಿನ್ 4 lakh ಯೂಸರ್ಸ್ಗೆ ಈ ಕಂಪನಿ ಎಷ್ಟು ಬೆಳೆದಾಗಿದೆ. ಸೊ ಇನ್ 40 lakh and 4 crore ಟಚ್ ಆದಾಗ ವಾಟ್ ವಿಲ್ ಬಿ ದ ಗ್ರೋತ್ ಆಫ್ ಅವರ್. ಸೊ ಜಸ್ಟ್ ಒಂದು ಸೆಲ್ಫ್ ಫೈನಾನ್ಸ್ ಒಂದು 3 ಲಕ್ಷ ರೂಪಾಯಿ ಒಂದು ಹಂಬಲ್ ಕ್ಯಾಪಿಟಲ್ ಸ್ಟಾರ್ಟ್ ಆಗಿದ್ದು. ನಿಜ ಹೇಳಿದ್ರೆ ಹಿ ಆಲ್ವೇಸ್ ಸೇಸ್, ನನ್ನ ಹತ್ರ ಅವತ್ತು 3 ಲಕ್ಷನೂ ಇರ್ಲಿಲ್ಲ, ಐ ಸ್ವೈಪ್ಡ್ ಆಲ್ ಮೈ ಕ್ರೆಡಿಟ್ ಕಾರ್ಡ್ಸ್ ಅಂಡ್ ಆಲ್, ಐ ಸ್ಟಾರ್ಟೆಡ್ ದ ಕಂಪನಿ ಅಂತ ಹೇಳ್ತಾರೆ. ಸೊ ಆ 3 ಲಕ್ಷ ಹಂಬಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಬಟ್ ಇವತ್ತು it has reached a pan India presence ಇದೆ. ಇವತ್ತು every district or every state we have at least few people who know about Global Garner, who are ಬರೀ knowing about Global Garner ಅಲ್ಲ, Global Garner ನ ಅಷ್ಟು ವಿಶ್ವಾಸದಲ್ಲಿ Global Garner ನ ಅಷ್ಟು ಹೇಳ್ತಾರಲ್ಲ, ಅಷ್ಟು ಪ್ಯಾಷನ್ ಆಗಿ ಬಿಸ್ನೆಸ್ ಮಾಡ್ತಾ ಇರುವಂತಹ ಹಲವಾರು ವ್ಯಕ್ತಿಗಳು with across India we have people. So ಇವತ್ತು ಈ ಅಕ್ರಾಸ್ ಇಂಡಿಯಾ ವಿ ಹ್ಯಾವ್ 14 states. ಆ 14 states ನ ಡಿವೈಡ್ ಮಾಡಿ 14 ಸ್ಟೇಟ್ ಆಗಿ ಡಿವೈಡ್ ಮಾಡಿ ಒಂದು ಸೆಂಟ್ರಲೈಸ್ ಪ್ರೋಸೆಸ್ಗೋಸ್ಕರ ಅಷ್ಟೇನೆ. ಸೊ ಈವನ್ ನಮ್ಮ ಸ್ಟೇಟ್ ಹೆಡ್ ಮಿಸ್ಟರ್ ದೇವರಾಜ್ ಅವರು ಕೂಡ ಈ ಮೀಟಿಂಗ್ ನಲ್ಲಿ ಇದ್ದಾರೆ. ಅಂಡ್ MCPs and partners ನ ಇಟ್ಕೊಂಡು, ಸೊ ವಿ ಆರ್ ಅಕ್ರಾಸ್ ದ ಇಂಡಿಯಾ ವಿ ಆರ್ ಡೂಯಿಂಗ್ ದ ಬಿಸ್ನೆಸ್. We are looking for a few partners, so who are going to be the torch bearers of the company. So our partners now ಒಂದು
ನೀಡ್ಗೋಸ್ಕರ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಎಕ್ಸಾಕ್ಟ್ಲಿ ವಿ ಆರ್ ಸೇಯಿಂಗ್ ವಿ ನೀಡ್ ಓನ್ಲಿ 9 to 10,000 ಪಾರ್ಟ್ನರ್ಸ್ ಹೂ ಕ್ಯಾನ್ ಚೇಂಜ್ ದ ಎಂಟೈರ್ ಬಿಸ್ನೆಸ್ ಮಾಡೆಲ್. So friends, hagadre, what is this company? The company, the tagline, empowering people. This is a proudly made in India concept. That's the first part. So there is the Indian company, Indian se start madira company, 100% desi company. Yavde foreign investors do kai idalli ದುಡ್ಡು ಹಾಕಿಲ್ಲ, ಯಾವುದೇ ಏಂಜಲ್ ಇನ್ವೆಸ್ಟರ್ಸ್, ಯಾವುದೇ ವೆಂಚರ್ ಕ್ಯಾಪಿಟಲ್ ಯಾರು ಇದರಲ್ಲಿ ಇನ್ವೆಸ್ಟ್ ಮಾಡಿಲ್ಲ. ಪ್ಯೂರ್ ಇಂಡಿಯನ್ ಕಂಪನಿ. ನಾನು ಆಗ್ಲೇ ಹೇಳಿರೋ ಈಗಾಗಲೇ ಮೋರ್ ದನ್ 210 crore ನಾವು ಟರ್ನ್ ಓವರ್ ಮಾಡಿದ್ವಿ. 210 crore GMV, ಗ್ರಾಸ್ ಮರ್ಚೆಂಡೈಸ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಮೋರ್ ದನ್ 210 crore GMV ನಾವು ಆಲ್ರೆಡಿ ಮಾಡಿದೀವಿ. ಸೊ ಇದಲ್ಲದೆ ಒಂದು ವರ್ಟಿಕಲ್ ಮಾತ್ರ ನಾನು ಮಾತಾಡ್ತಾ ಇರೋದು. ದೇರ್ ಆರ್ ಅದರ್ 2 verticals ಆಲ್ಸೋ. ಒನ್ ಇಸ್ ಕಾಲ್ಡ್ ಎಸ್ DSA ಮಾಡೆಲ್ ಅಂತ ಇದೆ. ಸೊ ವಿಚ್ ಇಸ್ ಡೈರೆಕ್ಟ್ ಸೆಲ್ಲಿಂಗ್ ಮಾಡೆಲ್ ಅಲ್ಲೂ ಕೂಡ ನಾವು ಈ ಆಪರ್ಚುನಿಟಿ ಕೊಡ್ತಾ ಇದೀವಿ. ಅಂಡ್ ದೇರ್ ಇಸ್ ಒನ್ ಮೋರ್ ಮಾಡೆಲ್ ಆಲ್ಸೋ ನೋನ್ ಆಸ್ DSP model. So that is internet service providers ಯಾರಿದ್ದಾರೆ. ಸೊ ಥ್ರೂ ದಟ್ ಕೇಬಲ್ ನೆಟ್ವರ್ಕ್ ಆಪರೇಟರ್ಸ್ ಅಂಡ್ ಸರ್ವಿಸ್ ಪ್ರೊವೈಡರ್ಸ್, ಈ ವರ್ಟಿಕಲ್ ಅಲ್ಲೂ ಕೂಡ ನಾವು ಆಪರ್ಚುನಿಟಿ ಕೊಡ್ತಾ ಇದೀವಿ. ಬಟ್ ಮೋರ್ ವಯಬಲ್ ಮಾಡೆಲ್ ಇಸ್ this the model what you are undergoing today. ಸೊ ಈ ಕಂಪನಿಯ ಒಂದು ಸೀಲ್ or ಸ್ಟ್ಯಾಂಪ್ ಅಂತ ಏನ್ ಹೇಳ್ಬೋದು ಅಂತ, ಬಹುಶಃ ನನ್ನನ್ನ ಫಸ್ಟ್ ತುಂಬಾ ಕಾನ್ಫಿಡೆನ್ಸ್ ಕೊಟ್ಟಿರುವಂತ ಒಂದು ಬ್ರ್ಯಾಂಡ್ ಇದು ಬೆನೆಟ್ ಅಂಡ್ ಕಾಲ್ಮನ್ ಎನ್ನುವಂತ ಗ್ರೂಪ್. ಬಹುಶಃ ತುಂಬಾ ಜನ ಗೊತ್ತಿರಬಹುದು. ಟೈಮ್ಸ್ ಆಫ್ ಇಂಡಿಯಾ ಅನ್ನುವಂತ ಗ್ರೂಪ್ 180 ವರ್ಷದ ಇತಿಹಾಸ ಇರುವಂತ ಒಂದು ಸಂಸ್ಥೆ. ಬಿಕಾಸ್ ಈ ಸಂಸ್ಥೆ ಒಂದು ಕಂಪನಿಯಲ್ಲಿ ದುಡ್ಡು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ನುವಾಗ ಅವರ ದುಡ್ಡು ಮಾತ್ರ ಅಲ್ಲ, ಅವರ ಬ್ರ್ಯಾಂಡು ಕೂಡ ಮ್ಯಾಟರ್ ಮಾಡುತ್ತೆ. ಸೊ ಐ ಥಿಂಕ್ ಅವರು ದುಡ್ಡು ಕಳ್ಕೊಳ್ಳೋದು ಪರವಾಗಿಲ್ಲ, ಬಟ್ ಬ್ರ್ಯಾಂಡ್ ಕಳ್ಕೊಳ್ಳೋಕೆ ಇಷ್ಟಪಡುವಂತ ಒಂದು ಬ್ರ್ಯಾಂಡ್ ಅಲ್ಲ. ಸೊ ಟೈಮ್ಸ್ ಆಫ್ ಗ್ರೂಪ್ ಅವರು ಕೂಡ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಟೈಮ್ಸ್ ಆಫ್ ಇಂಡಿಯಾ ಇಸ್ ಎ ಪ್ರೌಡ್ ಇನ್ವೆಸ್ಟರ್. ಸೊ ಲಾಟ್ ಆಫ್ ಹೋಮ್ ವರ್ಕ್ ನನಗನ್ಸ್ತು. ಐ ಥಿಂಕ್ ಟೈಮ್ಸ್ ಹ್ಯಾವ್ ಡನ್ ಲಾಟ್ ಆಫ್ ಹೋಮ್ ವರ್ಕ್ before definitely investing money. So I felt that when times have trusted, so it is more easy for me to trust. Na arda kelsa times had done it. So that is the best part. And ee screen ಅಲ್ಲಿ ನೋಡ್ತಾ ಇರುವಂತ ವ್ಯಕ್ತಿಗಳ ಈ ಒಂದು ಕಂಪನಿಯ ಒಂದು ಹಿನ್ನೆಲೆ ಅಂತ ಹೇಳ್ಬೋದು. ದೋ ಮಿಸ್ಟರ್ ವಿಕಾಸ್ ರಾವತ್ ಇವರು ಅವರೇ ಇದರ ಫೌಂಡರ್, ಬಟ್ ಅವ್ರ ಜೊತೆಗೆ ಈಕ್ವಲಿ ಅವರ ವೈಫ್ ಹೂಸ್ ಆಲ್ಸೋ ದ CEO ಆಫ್ ದಿ ಕಂಪನಿ. ಸೊ ಅವರ ಒಂದು ಇನ್ವಾಲ್ವ್ಮೆಂಟ್ ಕೂಡ ತುಂಬಾ ದೊಡ್ಡದು. ಬಿಕಾಸ್ ವಿ ಕೆನಾಟ್ ಸೇ ದಟ್ ಒಂದು ವ್ಯಕ್ತಿ ಅಂತಲ್ಲ, ಅವರ ಇಬ್ಬರ ಒಂದು ವಿಷನ್ ಅಲ್ಲಿ ಈ ಕಂಪನಿ ತುಂಬಾ ದೊಡ್ಡದಾಗಿ ಬೆಳೀತಾ ಇದೆ, ಹೆಮ್ಮರವಾಗಿ ಬೆಳೀತಾ ಇದೆ. ಸೊ ಈ ಒಂದು ಕಂಪನಿಯ ಗ್ರೋತ್ ಬಗ್ಗೆ ನಾನು ಹೇಳಿದ್ರೆ ಐ ಥಿಂಕ್ ದಿಸ್ ಇಸ್ ಎನಫ್. ಸೊ ಈ ಒಂದು ಫಿಗರ್ ಮಾತ್ರ ಸಾಕು. ಈ ಫಿಗರ್ ಈ 2000 ನಲ್ಲಿ ದ ಕಂಪನಿದು ಗ್ರೋತ್ ವಾಸ್ ಓನ್ಲಿ 216 crore. ಸೊ ಬಟ್ ಇದು 2020 May ನಲ್ಲಿ, ಸೊ ದ ಕಂಪನಿ ವ್ಯಾಲ್ಯೂಯೇಷನ್ ಮಾಡಿದಾಗ 255 crore was the company's valuation. And same thing when they did a valuation in 2020, so the company's valuation is 6,680 crore. ಸ್ನೇಹಿತರೆ, ಇದು ಬೇರೆ ಯಾರು ಅಲ್ಲ, ಒನ್ ಆಫ್ ದ ಪ್ರಾಮಿನೆಂಟ್ ಗವರ್ಮೆಂಟ್ ವ್ಯಾಲ್ಯೂಯೇಟರ್ಸ್ ಹ್ಯಾವ್ ಡನ್ ದಿಸ್. ಕೆಯೂರ್ ಜೆ ಶಾ ಅನ್ನುವಂತ. ಸೊ ದೇ ಆರ್ ದ ರಿಜಿಸ್ಟರ್ಡ್ ವ್ಯಾಲ್ಯೂಯರ್ಸ್ who evaluate the company, valuation ಮಾಡುವಂತ ಕಂಪನಿ ಇದು. ಸೊ ದೇ ಹ್ಯಾವ್ ಡನ್ about this valuation. On the chartered accountant ಮಾಡಿರೋಂತ valuation ಅಲ್ಲ. So this is very it holds a lot of significance. So you can also take this valuation report. ಇವತ್ತು ಇದರ ರಿಪೋರ್ಟ್ ಬೇಕಾದ್ರೆ ಇಟ್ಸ್ ನಾಟ್ ದಟ್ ಬರೀ ಹೇಳೋದು ಮಾತ್ರ ನಿಮಗೂ ಕೊಡ್ತೀವಿ. ನಿಮ್ಗೆ ಯಾರಿಗಾದ್ರೂ ತೋರಿಸ್ಬೇಕು, ನಿಮ್ಮ CA ಜೊತೆ ಮಾತಾಡಬೇಕು ಅಂತಿದ್ರು, you can take it and you can please share it. You can check it, the authenticity about the valuation report. So 2,700 times was the growth last year. So we are waiting for this year's valuation. What will be the same thing? So many people get the valuation ಅನ್ನುವಾಗ ತುಂಬಾ ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ಇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅದಕ್ಕಾಗಿ ಜಸ್ಟ್ ನಾನು ಒಂದು ವ್ಯಾಲ್ಯೂಯೇಷನ್ ಏನು ಅಂತ ಹೇಳ್ತೇನೆ. ಸಿ, ವ್ಯಾಲ್ಯೂಯೇಷನ್ ಮತ್ತೆ ಕಂಪನಿ ಅಸೆಟ್ ಎರಡು ಒಂದಲ್ಲ. ಸಿ, ಕಂಪನಿ ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ಗೊತ್ತಿರಬಹುದು, ಈ ನಾನು ಎರಡು ಕಂಪನಿಗಳ ಹೆಸರು ಹೇಳಿದೀನಿ, ಬೈಜೂಸ್ ಅಂಡ್ ಪೇಟಿಎಂ. ಪೇಟಿಎಂ ಅನ್ನುವಂಥ ಕಂಪನಿ ತಮ್ಗೆಲ್ಲರಿಗೂ, ಮೆಜಾರಿಟಿ ಆಫ್ ಯು ನೋ ಅಬೌಟ್ ದ ಪೇಟಿಎಂ. ಪೇಟಿಎಂ ಇಸ್ ಸ್ಟಿಲ್ ಅ ಲಾಸ್ ಮೇಕಿಂಗ್ ಕಂಪನಿ. ತುಂಬಾ ಲಾಸ್ ಅಲ್ಲಿ ನಡೀತಾ ಇರುವಂತ ಕಂಪನಿನ 2010 ಪ್ರಾರಂಭವಾಗಿರುವಂತ ಕಂಪನಿ. ಐ ಥಿಂಕ್ ದೇ ರಿಯಲಿ ಡಿಡ್ ವೆರಿ ವೆಲ್ in the year 2016 demonetization time ನಲ್ಲಿ the company ನಿಜವಾಗ್ಲೂ ಟೇಕ್ ಆಫ್ ಆಯಿತು. ಬಟ್ ಸ್ಟಿಲ್ the company has never made a profit. But as per the record, the valuation of the current valuation of this, and I'm telling that I'm talking about the valuation of 2020 2020 valuation report ನಾನು ಹೇಳ್ತಾ ಇರೋದು. $16 billion is the valuation, the 16 billion. So it's not a small thing. ಇವತ್ತು ಅಲಿಬಾಬಾ ತರ ಇರುವಂತ ದೊಡ್ಡ ಕಂಪನಿ ಈ ಕಂಪನಿಯ ಗ್ರೋತ್ ಮೇಲೆ ದುಡ್ಡು ಇನ್ವೆಸ್ಟ್ ಮಾಡಿದ್ದಾರೆ. ಇಟ್ಸ್ ಓನ್ಲಿ ಬಿಕಾಸ್
the concept, the ಎಷ್ಟು ಕಸ್ಟಮರ್ಸ್ ಇವ್ರ ಹತ್ರ ಇದ್ದಾರೆ, ಎಷ್ಟು ಟಾರ್ಗೆಟ್ ಆಡಿಯನ್ಸ್ ನ ರೀಚ್ ಮಾಡಿದ್ದಾರೆ, ಇದ್ರ ಮೇಲೆ ವ್ಯಾಲ್ಯೂಯೇಷನ್ ಪ್ರಿಪೇರ್ ಮಾಡೋದು. ಸೊ ಬೇಸಿಕಲಿ ವ್ಯಾಲ್ಯೂಯೇಷನ್ ಅನ್ನೋದು ಬರೀ ಅಸೆಟ್ ಮಾತ್ರ ಅಲ್ಲ, ವ್ಯಾಲ್ಯೂಯೇಷನ್ ಮೇಲೆ ಸಾಕಷ್ಟು ಪ್ಯಾರಾಮೀಟರ್ಸ್ ಬರುತ್ತೆ. ದ ಕಾನ್ಸೆಪ್ಟ್ ಪ್ಯಾರಾಮೀಟರ್ ಬರುತ್ತೆ, ಇದು ಏನ್ ಯುನೀಕ್ ಆಗಿದೆ ಇದರಲ್ಲಿ, ಈ ಏನ್ ಬ್ರ್ಯಾಂಡ್ ವ್ಯಾಲ್ಯೂ ಇದೆ, ಇದ್ರಲ್ಲಿ ಸಾಕಷ್ಟು ಮೆನಿ ಫ್ಯಾಕ್ಟರ್ಸ್ ಕಮ್ ಇನ್ ಟು ಇಟ್. ಸೇಮ್ ವೇ ಬೈಜೂಸ್ ಅನ್ನುವಂಥ ಪ್ಲಾಟ್ಫಾರ್ಮ್, ಸೊ ಜಸ್ಟ್ ಒಂದು ಬ್ಯಾಂಗ್ಳೂರಲ್ಲೇ ನಮ್ಮ ಬೆಂಗಳೂರಲ್ಲೇ ಸ್ಟಾರ್ಟ್ ಮಾಡಿದೊಂದು ಒಂದು ಟ್ಯೂಷನ್ ಆ್ಯಪ್ ಅಷ್ಟೇನೆ. ಬಟ್ ಐ ಥಿಂಕ್ ಇವತ್ತು ಮನೆಗಳಲ್ಲೂ ಕೂಡ ಆಫ್ಟರ್ ಅಟ್ಲೀಸ್ಟ್ ಲಾಕ್ಡೌನ್ ಆದ್ಮೇಲೆ, ಕೋವಿಡ್ ಆದ್ಮೇಲೆ ಹೈಯೆಸ್ಟ್ ಗ್ರೋತ್ ತಗೊಂಡಿರುವಂತ ಒಂದು ಕಾನ್ಸೆಪ್ಟ್ ಇದು ಬೈಜೂಸ್. ಸೊ ವ್ಯಾಲ್ಯೂಯೇಷನ್ ಅನ್ನೋದನ್ನ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ. ಸೊ ಇವತ್ತು ನಮ್ಮ ಕಂಪನಿ ಸುಮಾರು 6,680 crore ವ್ಯಾಲ್ಯೂಯೇಷನ್ ಅಂತ ಅನ್ನುವಾಗ, ಸೊ ದಟ್ ಇಸ್ ಬೇಸ್ಡ್ ಆನ್ ದ ಕಾನ್ಸೆಪ್ಟ್ ದ ಯುನೀಕ್ನೆಸ್. ಸೊ ಫ್ಯೂಚರ್ ಅಲ್ಲಿ ಈ ಕಾನ್ಸೆಪ್ಟ್ ಯಾವ ರೀತಿಯಲ್ಲಿ ಫಾಸ್ಟ್ ಆಗಿ ರೀಚ್ ಆಗ್ಬೋದು, ಇದರ ಯುನೀಕ್ನೆಸ್ ಏನಿದೆ, ಇದನ್ನ ಡೂಪ್ಲಿಕೇಟ್ ಮಾಡಕ್ಕಾಗುತ್ತಾ. ಸೊ ದಿಸ್ ಆಲ್ ಫ್ಯಾಕ್ಟರ್ಸ್ ಆಲ್ ಕಮ್ಸ್ ಇನ್ ಟು ದಟ್ ಮ್ಯಾಟರ್. ಸೊ ಫ್ರೆಂಡ್ಸ್, ಇವತ್ತು ಈ ಕಂಪನಿ ಜಸ್ಟ್ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾಗಿ ಸ್ಟಾರ್ಟ್ ಆಗಿದ್ದು, ಬಟ್ ಬೀಂಗ್ ಎ ಪಬ್ಲಿಕ್, ಇವತ್ತು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಎಂಟರ್ ಆಗಿದೆ. ಬಿಕಾಸ್ ವಿ ವಾಂಟ್ ಟು ಬಿ ಅ ಪೀಪಲ್ ಕಂಪನಿ. ಸೊ ಎಂಪವರಿಂಗ್ ಪೀಪಲ್ ಅನ್ನುವಂಥ ಒಂದು ಟ್ಯಾಗ್ ಲೈನ್, ವೆನ್ ವಿ ಆರ್ ಪುಟಿಂಗ್ ಅನ್ ಟ್ಯಾಗ್ ಲೈನ್ ಕಾಲ್ಡ್ ಎಂಪವರಿಂಗ್ ಪೀಪಲ್, ಸೊ ದಟ್ ಮೀನ್ಸ್ ಇಟ್ ಶುಡ್ ಬಿ ಒಂದು ಲಿಮಿಟೆಡ್ ಕಂಪನಿ ಆಗಬೇಕು ಅನ್ನುವ ಒಂದು ಉದ್ದೇಶದಲ್ಲಿ. ಸೊ ವಿ ಆರ್ ಇನ್ ದ ವರ್ಜ್ ಆಫ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಅ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಸೊ ಅದರ ಪೇಪರ್ ವರ್ಕ್ ಅಂಡ್ ಅದರ್ ಹ್ಯಾಡ್ ಬಿನ್ ಟೇಕ್, ಇಟ್ಸ್ ಇನ್ ಪ್ರೋಸೆಸ್. So shortly we will be a Global Garner Sales Service Limited company. So we will be a limited company. Right side screen ಅಲ್ಲಿ ನೀವು ನೋಡ್ತಾ ಇರೋಂಥ ಒಂದು, ಐ ಥಿಂಕ್ ನಮ್ಮ ಇಂಡಿಯನ್ ರೈಟ್ ನೌ at least there is no startup company, because we know many startup companies, even Swiggy, Zomato, ನೀವು ಕ್ರೆಡ್, ಮೆನಿ ಕಂಪನೀಸ್ ನೇಮ್ ವಿ ಕ್ಯಾನ್ ಟೆಲ್. ಈಗ ನಾನು ಒಂದು 4-5 ಕಂಪನಿಗಳದ್ದು ಸ್ಟಾರ್ಟ್ಅಪ್ ಕಂಪನಿಗಳ ಹೆಸರು ಹಾಕ್ಬೋದಾ? ನಿಮಗೆ ಗೊತ್ತಿರೋ ಸ್ಟಾರ್ಟ್ಅಪ್ ಕಂಪನಿ ಚಾಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಹಾಕಿ. ಐ ವಾಂಟ್ ಟು ಸಿ, ಬಿಕಾಸ್ ಇಲ್ಲಿ ನಾವು ಬರೀ ಹೇಳ್ತಾ ಇರ್ತೀವಿ, ನೀವು ಇದಿರೋ ಇಲ್ಲೋ ನಮ್ಗೆ ಗೊತ್ತಿಲ್ವಲ್ಲ. ಸೊ ಯು ಜಸ್ಟ್ ಟೆಲ್ ಮಿ ಟೈಪ್ ಒಂದು ನಿಮಗೆ ಗೊತ್ತಿರೋಂಥ ಯಾವ ಸ್ಟಾರ್ಟ್ಅಪ್ ಕಂಪನೀಸ್ ಬಗ್ಗೆ ಒಂದೆರಡು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಶ್ರೀಶಾ ಕಾಣಿಸ್ತಾ ಇದೆ ನಿಮ್ಗೆ? ಎಸ್, ಐ ಥಿಂಕ್ ಇನ್ಫೋಸಿಸ್, ವಿಪ್ರೋ ಅಂತ ಬರೆದ್ರು. ಅದು ಓಕೆ. ಇನ್ಫೋಸಿಸ್, ವಿಪ್ರೋ ಇದೆಲ್ಲ ಸ್ಟಾರ್ಟ್ಅಪ್ ಅಲ್ಲ ಸರ್, ದಿಸ್ ಆಲ್ ಆರ್ ಲಿಮಿಟೆಡ್ ಕಂಪನೀಸ್, ನೋ ಡೌಟ್. ಅಂದ್ರೆ ನ್ಯೂ ಆದ ಹೊಸ ಕಂಪನಿಗಳು, ಹೊಸ ಕಂಪನಿಗಳು, ಚಿಕ್ಕದಾಗಿ ಶುರುವಾಗಿರೋ ಕಂಪನಿಗಳು ಇವತ್ತು. ಬಟ್ ನಿಮಗೆಲ್ಲ ಗೊತ್ತಿರೋದು, ಫಾರ್ ಎಕ್ಸಾಂಪಲ್ ಈಗ ಸ್ವಿಗ್ಗಿ, ಝೊಮ್ಯಾಟೊ, ಇದೆಲ್ಲ ದೇ ಆರ್ ಆಲ್ ಸ್ಟಾರ್ಟ್ಅಪ್ಸ್, ಇಂಡಿಯನ್ ಸ್ಟಾರ್ಟ್ಅಪ್ಸ್ ಏನೆ. ಓಲಾ ಇಸ್ ಎ ಇಂಡಿಯನ್ ಸ್ಟಾರ್ಟ್ಅಪ್ ಕಂಪನಿ. ಸೊ ಇದೆಲ್ಲ ಬಂದು ನಮ್ಮ ಇಂಡಿಯನ್ ಕಂಪನಿಗಳೇ. ಸೊ ಇವರೆಲ್ಲ ಕ್ರೆಡ್ ಅಂತ ಕೇಳಿರ್ಬೋದು ನೀವು, ಅಥವಾ ಇವತ್ತು ಸಾಕಷ್ಟು ಡೆಲಿವರಿ ಆ್ಯಪ್ಸ್. ಓಕೆ, ಕ್ರೆಡ್, ಎಸ್, ದೇರ್ ಆರ್ ಮೆನಿ ಸ್ಟಾರ್ಟ್ಅಪ್ಸ್ ಲೈಕ್ ದಿಸ್. ಸೊ ಬಟ್ ಇವತ್ತು ಕೂಡ ಓಕೆ, ಝೂಮ್ ಕಾರ್, ಪರ್ಫೆಕ್ಟ್, ಎಸ್. ಫ್ಲಿಪ್ಕಾರ್ಟ್, ಓಕೆ, ವಿ ಕ್ಯಾನ್ ಸೇ ಫ್ಲಿಪ್ಕಾರ್ಟ್ ಆಲ್ಸೋ ಸ್ಟಾರ್ಟೆಡ್ ವಿತ್ ಎ ವೆರಿ ಹಂಬಲ್ ಬಿಗಿನಿಂಗ್. ಒಂದು ಸ್ಟಾರ್ಟ್ಅಪ್ ಬೂಮ್ ಒಂದು 3-4 years ಬ್ಯಾಕ್, ಒಂದು ಮೇ ಬಿ ಒಂದು 15-16 ಅಲ್ಲೇ ನಾವು ಇದೊಂದು ಬಸ್ ವರ್ಡ್ ಆಗಿತ್ತು. ಅಂದ್ರೆ ತುಂಬಾ ಫ್ರೀಕ್ವೆಂಟ್ ಆಗಿ ಸ್ಟಾರ್ಟ್ಅಪ್ಸ್ ಅನ್ನೋದ್ರ ಬಗ್ಗೆ ನಾವು ಕೇಳಕ್ಕೆ ಶುರು ಮಾಡಿದ್ವಿ. ಕರೆಕ್ಟ್, ಓಲಾ ಇಸ್ ಎ ಸ್ಟಾರ್ಟ್ಅಪ್ ಕಂಪನಿ. ಬಟ್ ಮೆಜಾರಿಟಿ ಆಫ್ ಕಂಪನೀಸ್ ಇವತ್ತು ನೀವು ನೋಡಿದ್ರೆ ದೇ ಆರ್ ಸ್ಟಿಲ್ ಲಾಸ್ ಮೇಕಿಂಗ್ ಕಂಪನೀಸ್, ಬಿಕಾಸ್ ಅವರು ಇನ್ನೂ ಕಸ್ಟಮರ್ ಅಕ್ವಿಸಿಷನ್ ಬ್ರ್ಯಾಂಡ್ ಆಗಿದೆ, ಹೆಸರು ಜನಗಳಿಗೆ ಸುಪರಿಚಿತವಾಗಿದೆ. ಬಟ್ ವೆನ್ ಯು ಸಿ ದರ್ ಬ್ಯಾಲೆನ್ಸ್ ಶೀಟ್, ಅವರೆಲ್ಲ ಇನ್ನೂ ಲಾಸ್ ಮೇಕಿಂಗ್ ಕಂಪನಿ. ಬಟ್ ಇನ್ ಇಯರ್ 2021 ಫೈನಾನ್ಷಿಯಲ್ ಇಯರ್ ಅಲ್ಲಿ our company, history of Indian startup, idu you can check it. So we paid 70 lakh advance tax. So tax yavag pay ಮಾಡ್ತೀವಿ when we are in profit, right? So profit ಅಲ್ಲಿ ಇಲ್ಲದೆ ಇರುವಾಗ ಯಾರು tax pay ಮಾಡಬೇಕು ಅಂತ ಇರಲ್ಲ. OYO, exactly, OYO is a startup. So we are advance tax pay ಮಾಡಿದ್ವಿ, more than 3 crore GST we paid. Okay, so that is not a small. I think ಇವತ್ತು the company do ಒಂದು growth ಬಗ್ಗೆ ಮಾತಾಡೋದಕ್ಕೆ this is few things which will enough for you to talk about the entire concept. So friends, the entire concept basically ನೀವು ಕೇಳ್ತಾ ಇರುವ ಈ ಕಾನ್ಸೆಪ್ಟ್ ಒಂದು ಯುನೀಕ್ ಕಾನ್ಸೆಪ್ಟ್, ಅಂದ್ರೆ ಕಾಪಿರೈಟ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಸೊ ಇಂಟೆಲೆಕ್ಚುಯಲ್ ಕಾಪಿರೈಟ್ಸ್. ಇವತ್ತು ನೀವು ಟ್ವಿಟರ್ ತರ ಇನ್ನೊಂದು ಕಾನ್ಸೆಪ್ಟ್ ಶುರು ಮಾಡೋಕ್ಕಾಗಲ್ಲ. ಸೊ ಯು ಕೆನಾಟ್ ಡುಪ್ಲಿಕೇಟ್ ದಟ್ ಮಾಡೆಲ್. ಸೊ ಬಿಕಾಸ್ ಇವತ್ತು ನೀವು ಅದೇ ತರ ಇನ್ನು ಮಾಡೆಲ್ ಡ್ಯೂಪ್ಲಿಕೇಟ್ ಮಾಡಿದ್ರೆ ನಿಮಗೆ ನಾಳೆನೆ ಸ್ಯೂ ಮಾಡ್ಬೋದು, ರೈಟ್? ಫೇಸ್ಬುಕ್, ಸಿ ಲೈಕ್ ಅದೇ ಲೈನ್ಸ್ ಅಲ್ಲಿ ಯು ಕೆನಾಟ್ ಯೂಸ್ ಇಟ್. ಆ ಫೇಸ್ಬುಕ್ ಐಕಾನ್ ಇದೆ, ಥಮ್ಸ್ ಅಪ್. ಸೊ ಅದೆಲ್ಲ ದೇ ಹ್ಯಾವ್ ಇಂಟೆಲೆಕ್ಚುಯಲ್ ರೈಟ್ಸ್ ಆನ್ ದಿಸ್, ರೈಟ್?
ಸೊ ಕಾಪಿ ರೈಟ್ಸ್ ಬಗ್ಗೆ ನಾವು ಕೇಳಿದ್ದೀವಿ. ಈ ಎಂಟೈರ್ ಮಾಡೆಲ್ ಕಾಪಿ ರೈಟೆಡ್ ಕಾನ್ಸೆಪ್ಟ್. ಸೊ ಅಂದ್ರೆ ಡೂಪ್ಲಿಕೇಟ್ ಮಾಡಲ್ಲ, ಮಾಡಿದ್ರು ಕೂಡ. ಸೊ ಬಹುಶಃ ಎಷ್ಟೋ ಜನ ಟ್ರೈ ಮಾಡಿದ್ರು, ಇನ್ಕ್ಲೂಡಿಂಗ್ ಬಿಗ್ ಕಂಪನೀಸ್, ಬಟ್ ದೇ ಕೆನಾಟ್ ಕಾಪಿ ಯುವರ್ ಪ್ಯಾಷನ್. ನಮ್ಮ CMD ಯಾವಾಗಲೂ ಹೇಳ್ತಾರೆ, ದೇ ಕ್ಯಾನ್ ಕಾಪಿ ಯುವರ್ ಕಾನ್ಸೆಪ್ಟ್ ಬಟ್ ದೇ ಕ್ಯಾನ್ ನೆವರ್ ಕಾಪಿ ಯುವರ್ ಪ್ಯಾಷನ್. ಸೊ ಐ ಥಿಂಕ್ ದ ಗ್ಲೋಬಲ್ ಗಾರ್ನರ್ದು ಒಂದು ಇಂಪಾರ್ಟೆಂಟ್ ಪಾರ್ಟ್ ಏನಂತಂದ್ರೆ ದ ಪ್ಯಾಷನ್ ವಾಟ್ ವಿ ಕ್ಯಾನ್. ಸೊ ಒಂದರಿಂದ ಮಾತ್ರನೇ, ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ವಿ ಹ್ಯಾವ್ ಎ copyright in 187 countries. So in recently, maybe exactly on the 20-25 days back, the global garner first presence, the international presence ಅಂತ ಹೇಳ್ಬೋದು, ಖತ್ತರ್ ಅನ್ನುವಂತಹ ದೇಶದಲ್ಲಿ ಸೊ ಕಂಪನಿ ತನ್ನ ಮೊದಲನೆಯ ಇಂಟರ್ನ್ಯಾಷನಲ್ ಆನ್ ಬೋರ್ಡ್ ಮಾಡಿದೆ. ಸೊ ವಿ ಆರ್ ನೌ internationally present also, we have an international presence. Fine. ಸೊ ಎಕ್ಸಾಕ್ಟ್ಲಿ ವೈ ನಾವಿವತ್ತು ಏನಕ್ಕೆ ಇವತ್ತು ಒಂದು ಹೊಸ ಕಾನ್ಸೆಪ್ಟ್ ಬಗ್ಗೆ ಯೋಚನೆ ಮಾಡಬೇಕು, ದಟ್ ಈಸ್ ಸಮಥಿಂಗ್ ವಿಚ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಬಿಕಾಸ್ ಇವತ್ತು ವಿ ಆಲ್ ನೋ ದ್ಯಾಟ್ ಡಿಜಿಟಲೈಸೇಷನ್ ಎಷ್ಟು ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ. ಬಿಕಾಸ್ ಇಫ್ ನಾಟ್ ಡಿಜಿಟಲೈಸೇಷನ್, ಸೊ ವಿ ವಿಲ್ ಬಿ ಔಟ್ಡೇಟೆಡ್. ಇವತ್ತು ನಿಮ್ಮ ಬಿಸ್ನೆಸ್ ನೀವು ನಿಜವಾಗ್ಲೂ ಇವತ್ತು ಈ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೀರಾ. ಸೊ ವೆದರ್ ಯು ವಿಲ್ ಬಿ ಅ ಪಾರ್ಟ್ ಆಫ್ ಗ್ಲೋಬಲ್ ಗಾರ್ನರ್ ಆರ್ ನಾಟ್, ದಟ್ ಐ ಡೋಂಟ್ ನೋ. ಬಟ್ ಐ ಹ್ಯಾವ್ ಒನ್ ಸಿಂಪಲ್ ಅಡ್ವೈಸ್. ನೀವು ಮಾಡ್ತಾ ಇರುವಂಥ ಬಿಸ್ನೆಸ್, ದ ವರ್ಕ್ ವಾಟ್ ಯು ಆರ್ ಡೂಯಿಂಗ್, ಇವತ್ತು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ ಐ ಡೋಂಟ್ ನೋ. ಬಟ್ ಇವತ್ತು ನೀವು ನಿಮ್ಮ ಜೊತೆ ಒಂದು ಪ್ರಶ್ನೆ ನೀವು ಕೇಳಲೇಬೇಕು, ಆಮ್ ಐ ಡಿಜಿಟಲಿ ವಿಸಿಬಿಲಿಟಿ ಇದೆಯಾ, ನನ್ನ ಬಿಸ್ನೆಸ್ ಡಿಜಿಟಲ್ ಪ್ರೆಸೆನ್ಸ್ ಇದೆಯಾ? ಸೊ ಇಫ್ ದ ಆನ್ಸರ್ ಈಸ್ ಎಸ್, ದೆನ್ ಯು ಆರ್ ಇನ್ ಅ ರೈಟ್ ಟ್ರ್ಯಾಕ್. ಇಫ್ ದ ಆನ್ಸರ್ ಇಸ್ ನೋ, ದೆನ್ ಡೆಫಿನೆಟ್ಲಿ ಯು ಹ್ಯಾವ್ ಟು ಆಸ್ಕ್ ಸಮ್ ಎಕ್ಸ್ಪರ್ಟ್ಸ್ ಹೌ ಟು ಡಿಜಿಟಲೈಸ್ ಯುವರ್ ಬಿಸ್ನೆಸ್. ಓಕೆ, ಬಿಕಾಸ್ ನಿಮ್ಮ ಬಿಸ್ನೆಸ್ನ ನೀವು ಡಿಜಿಟಲೈಸೇಷನ್ ಮಾಡದೆ ಹೋದ್ರೆ, ಸೊ ಡಿಜಿಟಲೈಸೇಷನ್ ಅನ್ನೋದು ಬರೀ ಒಂದು ಆ್ಯಪ್ ಡೌನ್ಲೋಡ್ ಮಾಡೋದು, ಒಂದು ಆ್ಯಪ್ ಮಾಡೋದು ಅಥವಾ ಒಂದು ವೆಬ್ಸೈಟ್ ಮಾಡೋದು ಮಾತ್ರ ಅಲ್ಲ. ದರ್ ಆರ್ ಮೆನಿ ಪ್ಯಾರಾಮೀಟರ್ಸ್ ಟು ಬಿಕಮ್ ಎ ಡಿಜಿಟಲೈಸ್ ಬಿಸ್ನೆಸ್, ಆರ್ ಎಲ್ಸ್ ಯು ವಿಲ್ ಬಿ ಔಟ್ಡೇಟೆಡ್. ಬಿಕಾಸ್ ಒಂದು ದಿನದಲ್ಲಿ ಒಂದು ಆಟೋ ಹಿಡಿಬೇಕು ಅಂತಿದ್ರೆ ನಮ್ಮ ಮನೆಯಿಂದ ಬ್ಯಾಗ್ ಹಿಡ್ಕೊಂಡು ಆಟೋ ಸ್ಟ್ಯಾಂಡ್ಗೆ ಹೋಗಿ ಹತ್ತಿ ಹೋಗುವಂಥ ದಿನಗಳಿತ್ತು, ರೈಟ್? ಇವತ್ತು ಫಿಂಗರ್ ಟಿಪ್ಸ್ ಅಲ್ಲಿ ಮನೆ ಹತ್ರ ರಾತ್ರಿ 1 ಗಂಟೆಯಲ್ಲಿ ಕೂತ್ಕೊಂಡು ಮೊಬೈಲಲ್ಲಿ ಮಾಡಿದ್ರೆ ಊಬರ್ ಥರ ಇರೋ ಊಬರ್, ಓಲಾ, ಆಟೋ, ಕಾರು, ಟ್ಯಾಕ್ಸಿಗಳು, ನಿಮಗೆ ಹೈಫೈ ಲಕ್ಸುರಿಯಸ್ ಕಾರ್ಗಳು ನಿಮ್ಮ ಮನೆ ಮುಂದೆ ಬಂದು ನಿಂತ್ಕೋತದೆ. ಸೊ ಓನ್ಲಿ ಥಿಂಗ್ ಇಸ್, ದಿಸ್ ಇಸ್ ದ ಟೆಕ್ನಾಲಜಿ ವಾಟ್ ವಿ ಹ್ಯಾಸ್ ಡ್ರಿವನ್. ಸ್ವಿಗ್ಗಿ ಇವತ್ತು ಮನೇಲಿ ಕೂತ್ಕೊಂಡು, ಇವತ್ತು ಐ ಥಿಂಕ್ ಲಾಕ್ಡೌನ್ ಆಗಿದಾಗ ಸಪೋಸ್ ಸ್ವಿಗ್ಗಿ ಝೊಮ್ಯಾಟೊ ಥರ ಆ್ಯಪ್ ಇಲ್ಲದೆ ಹೋಗಿದ್ದಿದ್ರೆ ಎಷ್ಟೋ ರೆಸ್ಟೋರೆಂಟ್ಸ್ ಕ್ಲೋಸ್ ಮಾಡಬೇಕಾಗಿ ಬರ್ತಿತ್ತು, ಎಷ್ಟೋ ಜನಗಳಿಗೆ ಊಟ ಇಲ್ಲದೆ ಇರಂಗೆ ಆಗ್ತಿತ್ತು. ಬಿಕಾಸ್ ಎಷ್ಟೋ ಜನಕ್ಕೆ ಅಡುಗೆ ಮಾಡೋಕ್ಕೆ ಬರೋಲ್ಲ, ಎಷ್ಟೋ ಜನಕ್ಕೆ ತರಕ್ಕೆ ಬರ್ತಿರ್ಲಿಲ್ಲ. ಸೊ ದಿಸ್ ಇಸ್ ವಾಟ್ ದ ಟೆಕ್ನಾಲಜಿ ಹ್ಯಾಸ್ ಚೇಂಜ್. ಇವತ್ತು ಪೇಮೆಂಟ್ ಸಿಸ್ಟಮ್, ಇವತ್ತು ಯೋಚನೆ ಮಾಡಿ, ಇವತ್ತು ನಿಜವಾಗ್ಲೂ ಯಾರಾದರೆ ಒಂದು ವಾಲೆಟ್ ಇಲ್ಲದೆ ಮನೆಯಿಂದ ಹೊರಗಡೆ ಹೋಗ್ಬೋದು ಅಂತಂದರೆ, ಮೆಜಾರಿಟಿ ಆಫ್ ಅಸ್ ಇವತ್ತು ತುಂಬ ಜನ ನಾವು ಈ ಉಪಯೋಗಿಸೋರು ನಾವು ಮೊಬೈಲ್ ಮಾತ್ರ ಕ್ಯಾರಿ ಮಾಡ್ತೀವಿ. ವಿ ಕ್ಯಾರಿ ಫಿಸಿಕಲ್ ಕ್ಯಾಶ್ ಕ್ಯಾರಿ ಮಾಡ್ತಿಲ್ಲ, ಓನ್ಲಿ ಡಿಜಿಟಲ್ ಕ್ಯಾಶ್. ಸೊ ಬಟ್ ವಿ ಆರ್ ಕಾನ್ಫಿಡೆಂಟ್ ಬಿಕಾಸ್ ಎಲ್ಲ ಕಡೆನೂ ಇವತ್ತು ಡಿಜಿಟಲ್ ಪೇಮೆಂಟ್ ಮೆಥಡ್ ರೀಚ್ ಆಗಿದೆ. ಸೊ ಇದೆಲ್ಲ ಟೆಕ್ನಾಲಜಿ ತಂದಿರುವಂತಹ ಫೆಸಿಲಿಟೀಸ್. ಯೋಚನೆ ಮಾಡಿ, ನಾವು ಸಾವಿರಾರು ಜನ ಕೂತ್ಕೊಂಡು ಒಂದೇ ರೂಮಲ್ಲಿ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ಬೋದು ಅನ್ನೋಂಥ ಒಂದು ವ್ಯವಸ್ಥೆ. ಇವತ್ತು ನಾವು ಇವತ್ತು 50-60 ಜನ ನಾವು ಈ ಮೀಟಿಂಗ್ ಕೇಳ್ತಾ ಇದ್ದೀವಿ. ನಮ್ಮ ಕಂಫರ್ಟ್ ಝೋನಲ್ಲಿ, ನಮ್ಮ ಮನೆಗಳಲ್ಲಿ ಕೂತ್ಕೊಂಡು ನಾವು ಈ ಮೀಟಿಂಗ್ ಕೇಳ್ತಾ ಇದ್ದೀವಿ. ಸೊ ಇವತ್ತು ಒಂದು ಕಂಪನಿ ತಂದಿರುವಂಥ ಒಂದು ಚೇಂಜ್, ಟೆಕ್ನಾಲಜಿ ಚೇಂಜ್. ಇವತ್ತು ಫಿಸಿಕಲಿ ಮೀಟ್ ಮಾಡಬೇಕು ಅನ್ನೋದು ಒಂದು ಮ್ಯಾಂಡೇಟ್ರಿನೇ ಅಲ್ಲ. ಸೊ ದಿಸ್ ಇಸ್ ಆಲ್ ಟೆಕ್ನಾಲಜಿ ಹ್ಯಾಸ್ ಶೋನ್. ಸೊ ಟೆಕ್ನಾಲಜಿ ತುಂಬ ಫಾಸ್ಟ್ ಆಗಿ ಬೆಳೀತಾ ಇದೆ. ನಾವು ಪ್ರಪಂಚ ಫಾಸ್ಟ್ ಆಗಿ ಚೇಂಜ್ ಆಗ್ತಾ ಇದೆ. ಸೊ ಇಷ್ಟು ಫಾಸ್ಟ್ ಆಗಿ ಚೇಂಜ್ ಆಗುವಂಥ ಟೆಕ್ನಾಲಜಿ ಜೊತೆಗೆ ನಾವು ಯಾವ ರೀತಿಯಲ್ಲಿ ಎನ್ಕ್ಯಾಶ್ ಮಾಡ್ಬೋದು, ಈ ಥರ ಕಂಪನಿಗಳಲ್ಲಿ ನೀವು ಒಂದು ಪಾರ್ಟ್ನರ್ ಆಗಿದ್ದಿದ್ರೆ, ಒಂದು ಶೇರ್ ಹೋಲ್ಡರ್ ಆಗಿದ್ದಿದ್ರೆ, ಫ್ರಾಂಚೈಸಿ ಓನರ್ ಆಗಿದ್ದಿದ್ರು ಕೂಡ ಎಷ್ಟು ದುಡ್ಡು ಮಾಡ್ಬೋದಾಗಿತ್ತು ಅನ್ನೋದು ಯೋಚನೆ ಮಾಡಿ. ಮೆನಿ ಆಫ್ ಅಸ್ ಮಿಸ್ಡ್ ಸಮ್ ಬಿಗ್ ನೇಮ್ಸ್. ನಾಳೆ ಮುಂದಿನ ದಿನಗಳಲ್ಲಿ ಯು ಕ್ಯಾನ್ ಆಲ್ಸೋ ಸಿ ಸಮ್ ಬಿಗ್ ನೇಮ್ ಲೈಕ್ ಗ್ಲೋಬಲ್ ಗಾರ್ನರ್ ಆಲ್ಸೋ. ಸೊ ಬಿಕಾಸ್ ವಿ ಆರ್ ಒನ್ ಅಮಾಂಗ್ ದೆಮ್ ಇನ್ ಮೇಕಿಂಗ್. ಬಿಕಾಸ್ ನಾವು ಪ್ರಪಂಚದಲ್ಲಿ ಸೆಲ್ಲಿಂಗ್, ಸೊ ಇವತ್ತು ಸೇಲ್ಸ್ ಬಗ್ಗೆ ಮಾತಾಡುವಂಥ ಯಾವ ಕಂಪ್ನಿನೂ ಇಲ್ಲ. ಸೊ ನಾವು ಪ್ರಪಂಚದಲ್ಲಿ ಎಲ್ಲರೂ ಉತ್ಪಾದನೆ ಮಾಡೋ ಬಗ್ಗೆ, ಮ್ಯಾನುಫ್ಯಾಕ್ಚರ್ ಮಾಡೋ ಬಗ್ಗೆ ಮಾಡ್ತಾರೆ. ನಾನು ಇಂಥ ಸರ್ವಿಸ್ ಮಾಡ್ತೀನಿ ಅಂತ ಹೇಳ್ತಾರೆ. ನಮ್ಮ ಹತ್ರ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ. ಬಟ್ ನೀವು ಮಾರ್ಕೆಟ್ ಮಾಡುವಂಥ ನಿಮ್ಮ ಪದಾರ್ಥ, ನಿಮ್ಮ ಸರ್ವಿಸನ್ನು ಮಾರಾಟ ಮಾಡೋದ್ ಬಗ್ಗೆ ತುಂಬ ಜನ ಮಾತಾಡಲ್ಲ. ಸೊ ಇವತ್ತು ಸೇಲ್ಸ್ ಎಲ್ಲರಿಗೂ ಕಷ್ಟ ಇರೋಂಥ ಕೆಲಸನೇ. ಸೊ ಬಟ್ ನಾವು ಪ್ರಪಂಚದಲ್ಲಿ ಸೇಲ್ಸ್, ವಿ ವಾಂಟ್ ಟು ಬಿ ದ ಸೆಲ್ಲಿಂಗ್ ಕಂಪನಿ, ಸೇಲ್ಸ್ ಕಂಪನಿ. ನಮ್ಮ ಒಂದು ಪ್ರಾಡಕ್ಟ್ ನಮ್ಮ ಹತ್ರ ಇಲ್ಲ, ಬಟ್ ವಿ ವಾಂಟ್ ಟು ಬಿ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಸೇಲ್ಸ್ ಕಂಪನಿ. ನೀವು ಏನೇ ಕೊಡಿ, ನಾಳೆ ಪ್ಲೇನ್ ಕೊಟ್ಟರು ನಾವು ಮಾರ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ನಮ್ಮ ಹತ್ರ ಇದೆ. ಸೊ ಸಮ್ ಲಕ್ಸುರಿಯಸ್ ಕಾರ್, BMW ಥರ ಇರುವಂಥ ಲಕ್ಸುರಿಯಸ್ ಕಾರ್ದು ನಾವು ಫ್ರಾಂಚೈಸೀಸ್ ಜೊತೆ ಮಾತಾಡ್ತಾ ಇದ್ದೀವಿ ಟು ಟೇಕ್ ಇಟ್ ಆನ್ ಬೋರ್ಡ್ ಟು sell through Global Garner. So this is what Global Garner is doing.
ಸೊ ನಮ್ಮ ಸೆಲ್ಲಿಂಗ್ ಇಂಟಿಗ್ರೇಟಿಂಗ್ ಅಂಡ್ ಅಗ್ರಿಗೇಟಿಂಗ್ ಎವ್ರಿ ಸ್ಪೆಂಡಿಂಗ್ ಅಂಡ್ ಸೆಲ್ಲಿಂಗ್. ಸೊ ಅದು ಮಾತ್ರ ಅಲ್ಲ, ನಾವು ಬರೀ ಮಾರಾಟ ಮಾಡೋದ್ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಹಾಗಾದ್ರೆ ಮಾರಾಟ ತಗೊಳ್ಳುವಂತ ಗ್ರಾಹಕನ ಬಗ್ಗೆನೂ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅವರ ಪ್ರತಿಯೊಂದು ರೂಪಾಯಿ ಖರ್ಚು ಮಾಡುವಾಗ ಆ ದುಡ್ಡನ್ನ ಯಾವ ರೀತಿಯಲ್ಲಿ ಅದರಿಂದ ಆದಾಯ ಕೊಡ್ಬೋದು, ನಮ್ಮ ಖರ್ಚುಗಳಿಂದ ಆದಾಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇವತ್ತು ನಾವು ಎಕಾನಮಿ ನಾವು ಬರೀ ನಾವು ಒಬ್ಬರೇ ಮಾಡಬೇಕು ಅಂತೆಲ್ಲ ಹೊರಟಿಲ್ಲ. ನಾವು ವಿತ್ ಅ ಕಲೆಕ್ಟಿವ್, ಇಟ್ಸ್ ಅ ಪೀಪಲ್ ಕಂಪನಿ, ಇಟ್ ಈಸ್ ಎಂಪವರಿಂಗ್ ಪೀಪಲ್, ನಮ್ಮ ಟ್ಯಾಗ್ ಲೈನ್. ಸೊ ಥ್ರೂ ಅವರ್ ಪಾರ್ಟ್ನರ್ಸ್, ಸೊ ನಾವು 9 ಲಕ್ಷ ಸೋಲೋಪ್ರನರ್ಸ್ ಅಂತ ಕರಿತಾ ಇದ್ದೀವಿ. ಆಂಟ್ರಪ್ರನರ್ಸ್ ಅನ್ನೋ ವರ್ಡ್ ನೀವು ಕೇಳಿರ್ಬೋದು, ಬಟ್ ವಿ ವಾಂಟ್ ಟು ಬ್ರಿಂಗ್ ಎ ಸೋಲೋಪ್ರನರ್ಸ್. Solopreneurs are nothing but 9 lakh digital owners, digital shopping franchisee mall owners. in ಎಂಟೈರ್ ಮೀಟಿಂಗ್ ನಲ್ಲಿ ಈ ಪದ ತುಂಬಾ ಕೇಳ್ತಾ ಇರ್ತೀರಾ ನೀವು. ಯುಪಾಸ್ ಅನ್ನುವಂಥ ಪದ ಕೇಳ್ತಾ ಇರ್ತೀರಾ, ಫ್ರಾಂಚೈಸಿ ಅನ್ನೋ ಪದ ಕೇಳ್ತಾ ಇರ್ತೀರಾ, ಡಿಜಿಟಲ್ ಮಾಲ್ ಅನ್ನುವಂಥ ಪದ ತುಂಬಾ ಸತಿ ಕೇಳ್ತೀರಾ. ಇದೆಲ್ಲ ಒಂದೇ ವರ್ಡ್. ಸೊ ಸುಮಾರು 9 ಲಕ್ಷ ಸೋಲೋಪ್ರನರ್ಸ್ ನ ಕ್ರಿಯೇಟ್ ಮಾಡಬೇಕು ಅಂತ ಹೊರಟಿದೀವಿ. ಸೊ ವಿ ವಾಂಟ್ ಟು ಬಿ ದ ಬ್ರಿಡ್ಜ್ ಬಿಟ್ವೀನ್, ದ ಗ್ಯಾಪ್ ಬಿಟ್ವೀನ್ ಫಿಸಿಕಲ್ ಅಂಡ್ ಆನ್ಲೈನ್. ಇವತ್ತು ಆನ್ಲೈನ್ ಸೇಲ್ಸ್ ಗೊತ್ತು, ಫಿಸಿಕಲ್ ಸೇಲ್ಸ್ ಗೊತ್ತು. ಅಂದ್ರೆ ಡೈರೆಕ್ಟ್ ಆಗಿ ಹೋಗಿ ತಗೋತೀವಿ, ಅದು ಫಿಸಿಕಲ್ ಆಯ್ತು. ನಾವು ಅಮೆಝಾನ್, ಫ್ಲಿಪ್ಕಾರ್ಟ್ ಇಂದ ತಗೋತೀವಿ, ಆನ್ಲೈನ್ ಆಯ್ತು. ಬಟ್ ಇದು ಎರಡರ ಒಂದು ಗ್ಯಾಪ್ ಇದೆ. ಸೊ ಆ ಗ್ಯಾಪ್ ನ ಫುಲ್ಫಿಲ್ ಮಾಡೋದಕ್ಕೆ ನಾವು ಕೆಲಸ ಮಾಡ್ತಾ ಇರೋದು. ಸೊ ಈ ರೀತಿಯಲ್ಲಿ ಸುಮಾರು 72 ಲಕ್ಷ ಭಾರತೀಯರಿಗೆ ಕೆಲಸ, ಒಂದು ಸಸ್ಟೈನಬಲ್ ಜಾಬ್ಸ್ ಕೊಡಬೇಕು ಅನ್ನೋ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಈ ಕಂಪನಿ ನಡೆಸ್ತಾ ಇರೋದು. ಜಸ್ಟ್ ನಾಟ್ ಟು ಮೇಕ್ ಸಮ್ ಬಿಗ್ ಮನಿ, ನಾಟ್ ದಟ್. ಸೊ ಫ್ರೆಂಡ್ಸ್, ಐ ಥಿಂಕ್ ನಮ್ದು ಎಂಟೈರ್ ಕಾನ್ಸೆಪ್ಟ್ ನಾವು ಈ ಒಂದೇ ಸ್ಲೈಡ್ ಅಲ್ಲಿ ಹೇಳ್ಬೋದು. ಸೊ ನಮ್ಮ ಎಂಟೈರ್ ಕಾನ್ಸೆಪ್ಟ್ ಇರೋದೇ 3 ಪಾರ್ಟ್ ಅಲ್ಲಿ ಇದ್ದೀವಿ. ಸೊ ವಾಟ್ ಇಸ್ ಅವರ್ ಕಾನ್ಸೆಪ್ಟ್? ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಈ ಎಂಟೈರ್ ಕಾನ್ಸೆಪ್ಟ್ ಬಗ್ಗೆ ನಾನು ನಿಮ್ಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಈ ಕಾನ್ಸೆಪ್ಟ್ ನೀವು ನಾಳೆ ಬೆಳಗ್ಗೆ 11 ಗಂಟೆಗೆ ಎಂಟೈರ್ ಕಾನ್ಸೆಪ್ಟ್ ಬಗ್ಗೆ ಕೇಳಬೇಕು ಅಂತಿದ್ರೆ, ಈ ಪ್ರೋಗ್ರಾಮ್ ಬಗ್ಗೆ ಕೇಳಬೇಕು ಅಂತಿದ್ರೆ, ನಮ್ಮ ಫೀಚರ್ಸ್ ಬಗ್ಗೆ ಕೇಳಬೇಕು ಅಂದ್ರೆ ನಾಳೆ 11 o'clock ಮೀಟಿಂಗ್ ಅಟೆಂಡ್ ಮಾಡಿ. ಸೊ ಐ ವಿಲ್ ಜಸ್ಟ್ ಟೆಲ್ ಯು, ನಾನು ಆಗ್ಲೇ ಹೇಳಿದೆ, ಐ ಆಮ್ ಜಸ್ಟ್ ಒಂದು ಸ್ನ್ಯಾಪ್ ಶಾಟ್ ಅಂತ ಹೇಳ್ತಾ ಇದ್ದೀನಿ. ಐ ಆಮ್ ಜಸ್ಟ್ ಟಾಕಿಂಗ್ ಟು ಯು ಓನ್ಲಿ ಆನ್ ಅ ಸ್ಮಾಲ್ ಸ್ನ್ಯಾಪ್ ಶಾಟ್ ಅಬೌಟ್ ದ ಆಪರ್ಚುನಿಟಿ. ಫಸ್ಟ್ ಬೈಯರ್ ಬೆನಿಫಿಟ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ನಮ್ಮ ಹತ್ರ ಆಸ್ ನೀವು, ಯು ಮೈಟ್ ಬಿ ಅನ್ ಇಂಡಿವಿಜುವಲ್, ನೀವು ನಿಮ್ಮ ಮನೆಗಳಲ್ಲಿ ಪ್ರತಿ ತಿಂಗಳು ಪ್ರತಿ ದಿನ ಖರ್ಚು ಮಾಡ್ತಾ ಇದ್ದೀರಾ. ಎವ್ರಿ ಮಂತ್ ನೀವು ಯು ಆರ್ ಸ್ಪೆಂಡಿಂಗ್ ಮನಿ. ಅದು ಮೆಡಿಸಿನ್ಸ್ ಆಗಿರ್ಬೋದು, ಗ್ರಾಸರಿ ಆಗಿರ್ಬೋದು, ಈ ಥರ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ನಾವು ಪ್ರತಿ ತಿಂಗಳು ಖರ್ಚು ಮಾಡ್ತಾ ಇದ್ದೀವಿ. ಬಟ್ ಇದರಿಂದ ನಮ್ಗೆ ಯಾವುದೇ ಥರ ಆದಾಯ ಬರ್ತಾ ಇಲ್ಲ. ಸೊ ನೋಬಡಿ ಟೋಲ್ಡ್ ಯು ದಟ್ ಯೋರ್ ಎಕ್ಸ್ಪೆನ್ಸ್ ಕ್ಯಾನ್ ಬಿ ಯೋರ್ ಇನ್ವೆಸ್ಟ್ಮೆಂಟ್ ಅಂತ ಯಾರು ಹೇಳೇ ಇಲ್ಲ ಪ್ರಪಂಚದಲ್ಲಿ. ಇವಾಗ ಫಸ್ಟ್ ಟೈಮ್ ನಾನು ಏನಾದರೂ ಈ ಥರ ಹೇಳುವಾಗಲೂ ನೀವು ಕೆಲವರು ಯೋಚನೆ ಮಾಡ್ತಾ ಇರ್ತೀರಾ, ಇವ್ರ ತಲೆ ಕೆಟ್ಟೋಗಿದೆಯಾ ಅಂತ. ಹೌ ಕ್ಯಾನ್ ಆ ಎಕ್ಸ್ಪೆನ್ಸ್ ಕ್ಯಾನ್ ಬಿ ಅನ್ ಇನ್ವೆಸ್ಟ್ಮೆಂಟ್? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಗ್ಲೋಬಲ್ ಗಾರ್ನರ್ ಹ್ಯಾಸ್ ಚೇಂಜ್ ದ ಸೆಲ್ಲಿಂಗ್ ಪ್ಯಾಟರ್ನ್. ನಾವು ಖರ್ಚು ಮಾಡುವಂಥ ವ್ಯವಸ್ಥೆಯನ್ನು ಚೇಂಜ್ ಮಾಡಿದೆ. ಸೊ ನಿಮ್ಮ ಖರ್ಚೆ ನಿಮ್ಮ ಮುಂದಿನ ಇನ್ವೆಸ್ಟ್ಮೆಂಟ್ ಆಗ್ಬೋದು. ಅಮೇಝಿಂಗ್ ಕ್ಯಾಶ್ ಬ್ಯಾಕ್ಸ್ ನಾವು ಡಿಸೈನ್ ಮಾಡಿದ್ದೀವಿ. ಲೈಫ್ ಟೈಮ್ ಯೂಸರ್ ರೆಫರಲ್ ಪ್ರೋಗ್ರಾಮ್ ಮಾಡಿದ್ದೀವಿ. ಸ್ನೇಹಿತರೆ, ನಾವು ಸಾವಿರಾರು ವ್ಯಕ್ತಿಗಳಿಗೆ ರೆಫರ್ ಮಾಡ್ತಾ ಬಂದಿದ್ದೀವಿ. ಎಷ್ಟೋ ಬ್ರ್ಯಾಂಡ್ಗಳನ್ನು ನಾವು ಶ್ರೀಮಂತರು ಮಾಡಿದ್ದೀವಿ. ಎಷ್ಟೋ ಡಾಕ್ಟರ್ಗಳನ್ನು ನಾವು ಫೇಮಸ್ ಮಾಡಿದ್ದೀವಿ. ಎಷ್ಟೋ ಮೂವೀಸ್ಗಳನ್ನು ನಾವು ಹಿಟ್ ಮೂವಿ ಮಾಡಿದ್ದೀವಿ. ಬಟ್ ಅದರಲ್ಲಿ ನಿಮಗೂ ನನಗೂ ಏನು ಆದಾಯ ಬಂದಿದೆ? ನೆವರ್ ವಿ ಹ್ಯಾವ್ ಗಾಟ್. ಬಟ್ ಇಲ್ಲಿ ನೀವು ಯಾರನ್ನೇ ರೆಫರ್ ಮಾಡಿದ್ರೆ, ಈ ಯೂಸರ್ ಆ್ಯಪ್ ನೀವು ಒಬ್ಬರಿಗೆ ರೆಫರ್ ಮಾಡಿದ್ರೆ, ಒನ್ ಟೈಮ್ ಅಲ್ಲ, ಲೈಫ್ ಟೈಮ್ ಆತ ಏನು ಕ್ಯಾಶ್ ಬ್ಯಾಕ್ ಅರ್ನ್ ಮಾಡ್ತಾನೆ ಅಷ್ಟೇ ಕ್ಯಾಶ್ ಬ್ಯಾಕ್ ನೀವು ಅದರ ಒಂದು ಪಾಲು ನೀವು ಕೂಡ ಲೈಫ್ ಟೈಮ್ ಎಂಜಾಯ್ ಮಾಡ್ಬೋದು. ಸೊ ದಟ್ ಈಸ್ ಅವರ್ ರೆಫರಲ್ ಪ್ರೋಗ್ರಾಮ್. ವಿ ಹ್ಯಾವ್ ನಿಮ್ಮ ಬಿಸ್ನೆಸ್ಗಳನ್ನು ನೀವು ರೆಫರ್ ಮಾಡಿದ್ರೆ ದುಡ್ಡು ಮಾಡುವಂಥ ಅವಕಾಶ ಇರಲಿಲ್ಲ. ಸೊ ನಾವು ಯು ಕ್ಯಾನ್ ರೆಫರ್ ಯುವರ್ ವೆಂಡರ್ಸ್ ಆ್ಯಂಡ್ ಯು ಕ್ಯಾನ್ ಮೇಕ್ ಔಟ್ ಮನಿ ಔಟ್ ಆಫ್ ಇಟ್. ಸೊ ದಟ್ ಈಸ್ ವೆನ್ ಐ ಆಮ್ ಟೆಲ್ಲಿಂಗ್ ಎ ಬೈಯರ್ಸ್ ಬೆನಿಫಿಟ್. ಸೊ ಸೆಲ್ಲರ್ಸ್ ಬೆನಿಫಿಟ್, ನೀವು ಒಂದು ಸೇಲ್ಸ್ ಮ್ಯಾನ್, ನೀವು ಒಂದು ಮ್ಯಾನುಫ್ಯಾಕ್ಚರರ್, ನೀವು ಒಂದು ಹೋಲ್ಸೇಲರ್, ನೀವು ಒಂದು ಸೂಪರ್ ಸ್ಟಾಕಿಸ್ಟ್, ಅಥವಾ ನೀವೊಂದು ಸರ್ವಿಸ್ ಪ್ರೊವೈಡರ್, ಯು ಆರ್ ಎ ಡೆಂಟಿಸ್ಟ್, ಯು ಮೈಟ್ ಬಿ ಎಂಜಿನಿಯರ್, ಯು ಮೈಟ್ ಬಿ ಅನ್ ಆರ್ಕಿಟೆಕ್ಟ್. ಸೊ ನಿಮಗೆ ನಿಮ್ಮ ಪದಾರ್ಥ ಮಾರಾಟ ಮಾಡಬೇಕಾ? ಎಸ್, ವಿ ಹ್ಯಾವ್ ಅನ್ ರೆಡಿಮೇಡ್ ಬಿಸ್ನೆಸ್ ಪ್ಲಾಟ್ಫಾರ್ಮ್ ಫಾರ್ ಯು. ನಾವು ನಿಮ್ಮ ಬಿಸ್ನೆಸ್ಸನ್ನು ಝೀರೋ ಅಪ್ಫ್ರಂಟ್ ಕಾಸ್ಟಲ್ಲಿ ಡಿಜಿಟಲೈಸ್ ಮಾಡಿಕೊಡ್ತೀವಿ. ನಾನು ಅವಾಗಲೇ ಒಂದು ಪ್ರಶ್ನೆ ತೋರಿಸ್ದೆ, ನಿಮ್ಮ ಬಿಸ್ನೆಸ್ ಡಿಜಿಟಲ್ ಆಗಿದೆಯೋ ಇಲ್ವಾ ಅಂತ. ಸೊ ಯುವರ್ ಆನ್ಸರ್ ಇಸ್ ನೋ ಅಂತ ಇದ್ರೆ, ಎಸ್, ವಿ ವಿಲ್ ಡಿಜಿಟಲೈಸ್ ಯುವರ್ ಬಿಸ್ನೆಸ್. ವಿ ವಿಲ್ ಗಿವ್ ಯು ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ಸೊ ನಿಮ್ಮ ಬಿಸ್ನೆಸ್ ಇವತ್ತು ಬರೀ ಮೈಸೂರಲ್ಲಿ ಮಾತ್ರ ಇದೆ, ಹಾಸನದಲ್ಲಿ ಮಾತ್ರ ಇದೆ. ನಾಳೆ ನೀವು ಇಡೀ ಕರ್ನಾಟಕದಲ್ಲಿ ಯಾವ ರೀತಿಯಲ್ಲಿ ಮಾರಾಟ ಮಾಡ್ಬೋದು, ಇಡೀ ಇಂಡಿಯಾದಲ್ಲಿ ಯಾವ ರೀತಿಯಲ್ಲಿ ಮಾರಾಟ ಮಾಡ್ಬೋದು, ಆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ನಾವು ಕೊಡ್ತೀವಿ. ಲಾಯಲ್ ಕಸ್ಟಮರ್ ಬೇಸ್ ಕ್ರಿಯೇಟ್ ಮಾಡ್ಕೊಡ್ತೀವಿ. ಎಕ್ಸ್ಪ್ಯಾನ್ಷನ್ಗೆ ನಾವು ಜಾಸ್ತಿ ದಾರಿ ಮಾಡ್ಕೊಡ್ತೀವಿ.
ನಿಮ್ಮ ರೆಫರಲ್ ಕೂಡ ನಿಮಗೆ ಇನ್ಕಮ್ ಬರುವಂತ ವ್ಯವಸ್ಥೆ ಮಾಡ್ಕೊಡ್ತೀವಿ. ದಟ್ ಇಸ್ ಕಾಲ್ಡ್ ಅಸ್ ಸೆಲ್ಲರ್ಸ್ ಬೆನಿಫಿಟ್. ಸೊ ಇಷ್ಟು ಮಾತ್ರ ಅಲ್ಲ, ಸಪೋಸ್ ಈ ಬೈಯರ್ ಅಂಡ್ ಸೆಲ್ಲರ್ ಮಧ್ಯೆ ಇರುವಂತಹ ಈ ಗ್ಯಾಪ್, ಮಿಡಲ್ ಮೆನ್ಸ್ ಬೆನಿಫಿಟ್. ಸಪೋಸ್ ನೀವು ಕೂಡ ಒಂದು ಫ್ರಾಂಚೈಸರ್ ಆಗ್ಬೋದು, ನೀವು ಕೂಡ ಒಂದು ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಸರ್ ನಾನು 20 ವರ್ಷ 30 ವರ್ಷ ಕೆಲಸ ಮಾಡಿದ್ದೀನಿ, ನಾನು ರಿಟೈರ್ ಆಗಿದ್ದೀನಿ, ನನಗೆ ಯಾವುದೇ ಬಿಸ್ನೆಸ್ ಮಾಡಕ್ಕೆ ಐಡಿಯಾ ಇಲ್ಲ, ನಾನು ಈ ಬಿಸ್ನೆಸ್ ಮಾಡ್ಬೋದಾ? ಸರ್ ಐ ಆಮ್ ಅ ಹೌಸ್ ವೈಫ್, ಐವ್ ಅಂಡರ್ಗೋನ್ ಮೈ ಪೋಸ್ಟ್ ಗ್ರಾಜುಯೇಷನ್, ಬಟ್ ರೈಟ್ ನೌ ಬಿಕಾಸ್ ಆಫ್ ಮೈ ಕಿಡ್ಸ್ ನಾನು ವರ್ಕ್ ಮಾಡೋಕ್ಕಾಗ್ತಾ ಇಲ್ಲ. ಕ್ಯಾನ್ ಐ ಡೂ ಸಮಥಿಂಗ್? ಎಸ್, ಯು ಕ್ಯಾನ್ ಡೂ ಸಮಥಿಂಗ್. ಆರ್ ಯು ಮೈಟ್ ಬಿ ನೋಯಿಂಗ್ ಪೀಪಲ್ ಲೈಕ್ ದೆಮ್. ಈ ಥರ ವ್ಯಕ್ತಿಗಳು ನಿಮಗೆ ಪರಿಚಯ ಇರ್ಬೋದು. ನಿಮಗೆ ಯು ನೋ ಸಮ್ ಪೀಪಲ್ ಹೂ ಆರ್ ಪ್ರೊಫೆಷನಲಿ ಎಂಗೇಜ್ ಆಗಿದ್ದಾರೆ, ಬಟ್ ಫ್ರೀ ಟೈಮ್ ಅವರು ತುಂಬ ಮನೇಲಿ ಕೂತಿರ್ತಾರೆ, ದೇ ಆರ್ ನಾಟ್ ಸ್ಪೆಂಡಿಂಗ್ ಸಮ್ ಕ್ವಾಲಿಟಿ ಟೈಮ್, ದೇ ವಾಂಟ್ ಟು ಡೂ ಸಮಥಿಂಗ್ ಗ್ರೇಟ್ ಅಂತ ಆಸೆ ಇದ್ರೆ, ಎಸ್, ಯು ಕ್ಯಾನ್ ರೆಫರ್ ದೆಮ್. ಸೊ ಈ ಥರ ವ್ಯಕ್ತಿಗಳಿಗೆ ನಾವು ವಿ ಹ್ಯಾವ್ ಅ ಫ್ರಾಂಚೈಸಿ ವೇರ್ ಯು ಕ್ಯಾನ್ ಸೆಲ್ 20 crore ಪ್ರಾಡಕ್ಟ್ಸ್ ಅಂಡ್ ಸರ್ವಿಸ್, ಝೀರೋ ಇನ್ವೆಂಟ್ರಿ ಕಾಸ್ಟ್. ₹1 ನಿಮಗೆ ಇದಕ್ಕೆ ಗೋಡೌನ್ ಬೇಡ, ನಿಮ್ಗೆ ಇದಕ್ಕೆ ಸ್ಟಾಫ್ ಬೇಡ, ನಿಮ್ಗೆ ಇದಕ್ಕೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದು ಬೇಡ, ನಿಮಗೆ ಇದಕ್ಕೆ ದಿನ ಸ್ಟಾಕ್ ಮೇಂಟೆನೆನ್ಸ್ ಮಾಡೋದು ಬೇಡ. ಸೊ ಯಾವುದೇ ಥರ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಇಲ್ದೇನೆ, ಯಾವುದೇ ಥರ ದೊಡ್ಡ ದೊಡ್ಡ ಮಾರ್ಕೆಟಿಂಗ್ ಸ್ಟ್ರಾಟಜಿ ನೀವು ಮಾಡ್ದೇನೆ ನಿಮ್ಮ ಬಿಸ್ನೆಸ್ನ ಡೆವಲಪ್ ಮಾಡೋದು ಹೆಂಗೆ ಅಂತ ನಾವು ಹೇಳ್ಕೊಡ್ತೀವಿ ಥ್ರೂ ಬಿಕಮಿಂಗ್ ಅವರ್ ಮಿಡಲ್ ಮ್ಯಾನ್ ಬೆನಿಫಿಟ್ ಆರ್ ಅವರ್ ಫ್ರಾಂಚೈಸರ್ ಆರ್ ಅವರ್ ಯುಪಾಸ್ ತಗೊಂಡು ನೀವು ಇದು ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ಒಂದೇ ಸ್ಲೈಡಲ್ಲಿ ನಾನು ಇದು 3 ಸಮರೈಸ್ ಮಾಡಿದ್ದೀನಿ. ಸೊ ಇದರ ಒಂದು, ನಾನು ಆಗಲೇ ಹೇಳಿದೆ ವೆಂಡರ್ ಬೆನಿಫಿಟ್, ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಸೊ ಜಸ್ಟ್ ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಇದೊಂದು ಟೀಸರ್ ಅಂತ ಹೇಳ್ಬೋದು. ನಾಳೆ ಇದ್ರ ಬಗ್ಗೆ ನೋಡಬೇಕು ಅಂದಿದ್ರೆ ನಾಳೆ 11 o'clock ಸೆಮಿನಾರ್ ಅಟೆಂಡ್ ಮಾಡಿ. ಸೊ ಅದ್ರಲ್ಲಿ ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀವಿ. ನಾನು ಇದು ಹೇಳಿದ್ನಲ್ಲ, ಇದು ಸೆಲ್ಲರ್ಸ್ ಬೆನಿಫಿಟ್ ಅಂತ ಕರಿಬಹುದು, ಅಥವಾ ವೆಂಡರ್ ಮಾಡೆಲ್ ಅಂತ ಕರಿತೀವಿ. ದಿಸ್ ಇಸ್ ದ ಸೆಲ್ಲರ್ಸ್ ಬೆನಿಫಿಟ್. ಸೊ ಈ ತರ ಸೆಲ್ಲರ್ ಬೆನಿಫಿಟ್ ಅಲ್ಲಿ ಈಗಾಗಲೇ ನಮ್ಮನ್ನ ನಂಬಿ ಬಂದಿರುವಂತಹ ಬಿಗ್ ಬ್ರ್ಯಾಂಡ್ಸ್ಗಳಿದೆ. ಸೊ ಹಾಗಾದ್ರೆ ಗ್ಲೋಬಲ್ ಗಾರ್ಡ್ನರ್ ಜೊತೆ ಯಾವ ಬ್ರ್ಯಾಂಡ್ಗಳಿದೆ ಅನ್ನುವಂಥ ಒಂದು ಪ್ರಶ್ನೆ ನೀವು ನನಗೆ ಕೇಳ್ಬೋದು. ಸರ್, ಹೌ ಬಿಗ್ ಯು ಆರ್, ವಾಟ್ ಈಸ್ ಯೋರ್ ಕ್ರೆಡಿಬಿಲಿಟಿ ಅಂತ ಕೇಳ್ಬೋದು. ಫೈನ್ ಸರ್, ಟೈಮ್ಸ್ ಆಫ್ ಇಂಡಿಯಾ ಇನ್ವೆಸ್ಟ್ ಮಾಡಿದ್ದಾರೆ, ದಟ್ ಇಸ್ ಗ್ರೇಟ್. 30 ಲಕ್ಷ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿದ್ದಾರೆ, ದಟ್ ಇಸ್ 70 lakhs ಅಡ್ವಾನ್ಸ್ ಕಟ್ಟಿದ್ದಾರೆ, ದಟ್ ಇಸ್ ಗ್ರೇಟ್. ಬಟ್ ಯಾವ್ದಾರ ಬ್ರ್ಯಾಂಡ್ ನಿಮ್ಮ ನಂಬಿ ನಿಮ್ಮ ಜೊತೆ ಆಲ್ರೆಡಿ ಕೈ ಜೋಡಿಸಿದ್ದಾರಾ? ಎಸ್ ಫ್ರೆಂಡ್ಸ್, ಇವತ್ತು ಇಂಡಿಯಾದಲ್ಲಿ ಇರುವಂಥ ಟಾಪ್ ಬ್ರ್ಯಾಂಡ್ಸ್ ಲೈಕ್ ಫ್ಲಿಪ್ಕಾರ್ಟ್, ಮಿಂತ್ರಾ, ಅಲಿಬಾಬಾ ನಮ್ಮ ಜೊತೆ ಆಲ್ರೆಡಿ ಟೈಅಪ್ ಮಾಡಿದ್ದಾರೆ. 34,000 ಬ್ರ್ಯಾಂಡ್ಸ್ ಲೈಕ್ ಆರೋ, ಕ್ರೋಮಾ, ಹಿಮಾಲಯ, ಮೆಟ್ರೋ, ಜಾಯ್ ಅಲುಕಾಸ್, ಕಲ್ಯಾಣ್ ಜ್ಯುವೆಲ್ಲರ್ಸ್, ಅಪೋಲೋ ಫಾರ್ಮಸಿ, ಇವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. 34,000 ಬಿಗ್ ಬ್ರ್ಯಾಂಡ್ಸ್. ರಿಲಯನ್ಸ್, ಬಿಗ್ ಬಜಾರ್, ಇವ್ರದ್ದೆಲ್ಲ ಫಿಸಿಕಲ್ ಸ್ಟೋರ್ಗಳಿದೆ, ಇವ್ರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅದಲ್ಲದೆ ಸುಮಾರು 50,000 ಚಿಕ್ಕ ಬಿಸ್ನೆಸ್ ಪೀಪಲ್ ಹೂ ಆರ್ ನೋನ್ ಆಸ್ ಆನ್ಲೈನ್ ಬಿಸ್ನೆಸ್. ಸಣ್ಣ ವ್ಯಕ್ತಿಗಳು, ಚಿಕ್ಕ ಮೆಡಿಕಲ್ ಶಾಪ್, ತರಕಾರಿ ಅಂಗಡಿ, ಕಾರ್ ಸರ್ವಿಸ್, ಗ್ಯಾರೇಜು, ಪಾನ್ ವಾಲ, ಸಮೋಸಾ ವಾಲ, ಕಿರಾನಾ ಸ್ಟಾಪ್ ಅವರು, ನಾವು ಇವರನ್ನು ಕೂಡ ಆನ್ ಬೋರ್ಡ್ ಮಾಡಿದ್ವಿ. ಸುಮಾರು 50,000 ವೆಂಡರ್ಸ್ ಆಲ್ರೆಡಿ ನಮ್ಮನ್ನು ನಂಬಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಸೊ ದಟ್ ವಾಸ್ ಸೆಲ್ಲರ್ ಬೆನಿಫಿಟ್ಸ್. ಯೂಸರ್ ಬೆನಿಫಿಟ್ಸ್ ನಾನು ಹೇಳಿದೆ, 2-100% ಕ್ಯಾಶ್ ಬ್ಯಾಕ್ ನೀವು ಅರ್ನ್ ಮಾಡ್ಬೋದು. ಸೊ ಅದಕ್ಕೆ ನಮ್ಮ ಹತ್ರ ಡಿಫ್ರೆಂಟ್ ಆಗಿರುವಂತಹ ಹಲವಾರು ಯುನೀಕ್ ಆಗಿರುವಂತಹ ಕಾಪಿ ರೈಟ್ ತಗೊಂಡಿರುವಂಥ 4 ಥರದ ಡಿಫ್ರೆಂಟ್ ಕ್ಯಾಶ್ ಬ್ಯಾಕ್ ಇದೆ. ಸೊ ಒಂದೊಂದು ಕ್ಯಾಶ್ ಬ್ಯಾಕ್ ಒಂದೊಂದಕ್ಕಿಂತ ಬೆನಿಫಿಟ್. ನೀವು ಖರ್ಚು ಮಾಡಿದ್ರೆ 2-10% ನೀವು ಕ್ಯಾಶ್ ಬ್ಯಾಕ್ ತಗೋಬಹುದು, 2-100% ತಗೋಬಹುದು, 100% ತಗೋಬಹುದು. ಅಂದ್ರೆ 10,000 ಖರ್ಚು ಮಾಡಿದ್ರೆ 10,000 ವಾಪಸ್ ಬರುತ್ತೆ. 10,000 ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದಾಗ 10,000 ಎಲೆಕ್ಟ್ರಿಸಿಟಿ ದುಡ್ಡು ವಾಪಸ್ ಬರುತ್ತಾ, ನಿಜವಾಗ್ಲೂ ಆಗತ್ತಾ ಅನ್ನೋ ಪ್ರಶ್ನೆ ಇದ್ರೆ ಖಂಡಿತ ಅಟೆಂಡ್ ಮಾಡಿ ಪ್ರೆಸೆಂಟೇಷನ್, ನಿಮ್ಗೆ ಅರ್ಥ ಆಗುತ್ತೆ. ಅಥವಾ ಸರ್ಕಲ್, ಇದು ಕೇಳಿದ್ರೆ ತಲೆ ಕೆಟ್ಟೋಗಿದೆ ಅಂತ ಅನ್ಕೋಬಹುದು. 1 crore, 1 ಕೋಟಿ ಕ್ಯಾಶ್ ಬ್ಯಾಕ್, 10,000 ಖರ್ಚು ಮಾಡಿದಾಗ 1 ಕೋಟಿ ಸಂಪಾದನೆ ಮಾಡುವಂತ ಅವಕಾಶದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸರ್, ನೀವೆಲ್ಲ ಗಾಳಿ ಮೇಲೆ ಏನೋ ಹೇಳ್ತಾ ಇದ್ದೀರಾ. ನೋ ಮೈ ಡಿಯರ್ ಫ್ರೆಂಡ್ಸ್, ವಿ ಕ್ಯಾನ್ ಪ್ರೂವ್ ಇಟ್, ವಿ ಕ್ಯಾನ್ ಶೋ ಇಟ್. ನಾನು ನಿಮ್ಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇರೋದು ಒಂದು ಕ್ಯಾಶ್ ಬ್ಯಾಕ್ ಇನ್ಕಮ್, ಒಂದು ಯೂಸರ್ದು ಕ್ಯಾಶ್ ಬ್ಯಾಕ್ ಇನ್ಕಮ್. ನಮ್ಮ ಕಂಪನಿಯಲ್ಲಿ ಇರುವಂತ ಒಂದು ಅವರು ಕೂಡ ಒಂದು ಯೂಸರ್. ಸೊ ನೀವು ನೋಡ್ಬೋದು, 3 ಲಕ್ಷ ರೂಪಾಯಿ ಕ್ಯಾಶ್ ಬ್ಯಾಕ್ ಅರ್ನ್ ಮಾಡಾಗಿದೆ. 3 lakh ಕ್ಯಾಶ್ ಬ್ಯಾಕ್. ಐ ಥಿಂಕ್ ಇದು ಇನ್ನೂ ಜಾಸ್ತಿ ಆಗಿದೆ ಇವತ್ತು. ಸೊ ಇದು ನಾವು ನಿಮಗೆ ತೋರಿಸ್ತಾ ಇರೋದು ಫ್ಯೂ ಡೇಸ್ ಬ್ಯಾಕ್ ಫೋಟೋ, ಇಮೇಜ್ ಇದು. ಸೊ ದಿಸ್ ಇಸ್ ಹ್ಯಾಪನಿಂಗ್, ಇಟ್ ಇಸ್ ನಾಟ್ ಜಸ್ಟ್ ಟಾಕಿಂಗ್, ಇಟ್ ಇಸ್ ಹ್ಯಾಪನಿಂಗ್. ಸೊ 10,000 ಖರ್ಚು ಮಾಡಿ ಇವರು 3 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಸೊ ದಟ್ ಇಸ್ ದ ಯೂಸರ್ ಬೆನಿಫಿಟ್ಸ್. ಸೊ ಸೆಲ್ಲಿಂಗ್ ನಾನು ಆಗಲೇ ಹೇಳಿದ್ನಲ್ಲ, ಬೈಯರ್ಸ್ ಬೆನಿಫಿಟ್.
ಸೊ ಈಗ ಬರ್ತಾ ಇದೀನಿ ಮಿಡಲ್ ಮ್ಯಾನ್ಸ್ ಬೆನಿಫಿಟ್. ಸೊ ಮಿಡಲ್ ಮ್ಯಾನ್ ಆಗಬೇಕು. ಸೊ ಫ್ರಾಂಚೈಸರ್ ಆದ್ರೆ ಈ ಕಂಪನಿಯಲ್ಲಿ ದೊಡ್ಡ ಅವಕಾಶ ಇದೆ. ಸೊ ಈ ಕಂಪನಿಯ ಎಂಟೈರ್ ಬಿಸ್ನೆಸ್ ಮಾಡೆಲ್ ನ ನಾವು ಒಂದು ಫ್ರಾಂಚೈಸಿ ಮಾಡೆಲ್ ತಂದಿದ್ದೀವಿ. ಸೊ ಇದಕ್ಕೆ ನೀವು ಪಾರ್ಟ್ ಆಗ್ಬೋದು. ಯು ಕ್ಯಾನ್ ಬಿಕಮ್ ಎ ಡಿಜಿಟಲ್ ಮಾಲ್ ಓನರ್. ಯು ಕ್ಯಾನ್ ಬಿ, ನಾನು ಆಗ್ಲೇ ಹೇಳಿದ್ನಲ್ಲ, ಇದನ್ನ ನಾವು ಯೂನಿವರ್ಸಲ್ ಪಾಯಿಂಟ್ ಆಫ್ ಸೇಲ್ ಅಂತ ಕರಿತೀವಿ. UPOS ಅಥವಾ ಯೂನಿವರ್ಸಲ್ ಪಾಯಿಂಟ್ ಆಫ್ ಸೇಲ್. ಸೊ ಸಹಜವಾಗಿ ಎಲ್ಲರಿಗೂ ಅರ್ಥ ಆಗಲಿ ಅನ್ನೋದಕ್ಕಾಗಿ ಸಿಂಪಲ್ ಆಗಿ ನಾವು ಡಿಜಿಟಲ್ ಮಾಲ್ ಅಥವಾ ಫ್ರಾಂಚೈಸಿ ಓನರ್ ಆಗಿ ಅಂತ ಹೇಳ್ತೀವಿ. ಸೊ ಇದರಿಂದ ನಾನು ಆಗ್ಲೇ ಹೇಳಿರೋ ಹಾಗೆ ಯಾವುದೇ ತರ ಇನ್ವೆಂಟ್ರಿ ಕಾಸ್ಟ್ ಇಲ್ದೇನೆ ನೀವು ಅಕ್ರಾಸ್ ಇಂಡಿಯಾ, ನಿಮಗೆ ಜಾಗ್ರಫಿಕಲ್ ಲಿಮಿಟು ಇಲ್ಲ. ಸಪೋಸ್ ನೀವು ಬಿಸ್ನೆಸ್ ಶುರು ಮಾಡ್ತಾ ಇದ್ದ ಎಲ್ಲೋ ಪಿರಿಯಾಪಟ್ಟಣದಲ್ಲಿ ಶುರು ಮಾಡ್ತಾ ಇದ್ದೀರಾ, ಬಟ್ ನಿಮ್ಮ ಬಿಸ್ನೆಸ್ ನೀವು ಈ ಫ್ರಾಂಚೈಸಿಯಿಂದ ಪದಾರ್ಥ ನೀವು ಅಕ್ರಾಸ್ ಇಂಡಿಯಾ ಮಾರ್ಬೋದು, ನಾಳೆ ಖತ್ತರಲ್ಲೂ ಕೂಡ ಮಾರಬಹುದು. ಸೊ ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಬಿಸ್ನೆಸ್ ಪ್ಲಾನ್. ಸೊ ಈ ಕಾನ್ಸೆಪ್ಟ್, ಸೊ ಎವ್ರಿಬಡಿ ಕ್ಯಾನ್ ನಾವು ರಿಯಲಿ ಮೇಕ್ ಅ ಬಿಗ್ ಮನಿ ಬಿಕಾಸ್ everyone's business is your business. That is the beauty. ನಮ್ಮ ಸಬ್ಕಾ ಬಿಸ್ನೆಸ್ ಅಪ್ನಾ ಬಿಸ್ನೆಸ್ ಅನ್ನೋ ಪಂಚ್ ಲೈನ್ ಇದೆ. ಸೊ ಬೇರೆ ಸಪೋಸ್ ರಿಲಯನ್ಸ್ ಬಿಸ್ನೆಸ್ ನನ್ನ ಬಿಸ್ನೆಸ್ ಆದ್ರೆ, ಟಾಟಾದು ಬಿಸ್ನೆಸ್ ನನ್ನ ಬಿಸ್ನೆಸ್ ಆದ್ರೆ, ಬಜಾಜ್ದು ಬಿಸ್ನೆಸ್ ನನ್ನ ಬಿಸ್ನೆಸ್ ಆದ್ರೆ, ಜಸ್ಟ್ ಇಮ್ಯಾಜಿನ್ ವಾಟ್ ದ ಪಾಸಿಬಿಲಿಟೀಸ್ ದೇರ್ ಟು ಅರ್ನ್ ಮೇಕ್ ಮನಿ. ಸೊ ದಟ್ ಈಸ್ ವಾಟ್ ವಿ ಆರ್ ಟಾಕಿಂಗ್. ಸೊ ನಿಮಗೆ ಈ ತರ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳದ್ದು ಫ್ರಾಂಚೈಸಿ ತಗೋಬೇಕು ಅಂತ ಆಸೆ ಇರಬಹುದು, ಆಸೆ ಯಾರಿಗಿಲ್ಲ. ಆದರೆ ಈ ಬ್ರ್ಯಾಂಡ್ಗಳನ್ನ ತಗೊಳಕ್ ಹೋದ್ರೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಜೋಬಿಂದ ಖರ್ಚು ಮಾಡಬೇಕು. ಅಷ್ಟು ಮಾತ್ರ ಸಾಲಲ್ಲ, ಸಾಕಷ್ಟು ಟೆನ್ಷನ್ ಹೊತ್ತಿರುವಂಥ ಬಿಸ್ನೆಸ್ ನೀವು ರೆಡಿ ಇರಬೇಕು. ಬಟ್ ಈ ಎಲ್ಲ ಬಿಸ್ನೆಸ್ ನಾನು ನಿಮಗೆ ಈ ಎಲ್ಲ ಫ್ರಾಂಚೈಸಿಗಳನ್ನ ನೀವು ಸಹಜವಾಗಿ ತಗೋಬಹುದು. ಒಂದು ಫಿಸಿಕಲ್ ಸ್ಟೋರ್ ಅಂದರೆ ಒಂದು 10x10 ಸ್ಟೋರ್ ನಿಮ್ಮ ಹತ್ರ ಜಾಗ ಇದ್ರೆ, ಅಥವಾ ನೀವು ರೆಂಟ್ ಔಟ್ ಮಾಡ್ಕೋಬಹುದು. ಸೊ ನಾವು ಈ ಪಿಕ್ಚರ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇರುವ ಒಂದು ಸ್ಕ್ರೀನ್ ಅಂಡ್ ಏನ್ ಕಾಣ್ತಾ ಇದೆ, ಇದೇ ತರ ಒಂದು ಕಂಪ್ಲೀಟ್ ಸೆಟಪ್ ನಾವು ಡಿಸೈನ್ ಮಾಡ್ಕೊಡ್ತೀವಿ. ಸೊ ನಾವು ಸ್ಟೋರ್, ಇಂಟೀರಿಯರ್ ವರ್ಕ್, ಫರ್ನಿಚರ್, ಎವ್ರಿಥಿಂಗ್ ವಿ ವಿಲ್ ಡೂ. ಸೊ ಇದಕ್ಕೊಂದು ಫಿಸಿಕಲ್ ಸ್ಟೋರ್, ಯುಪಾಸ್ ಸ್ಟೋರ್ ಅಂತ ಕರಿತೀವಿ. ಸೊ ಫಿಸಿಕಲ್ ಪ್ರೊಫೆಷನಲ್ ಯುಪಾಸ್ ಸ್ಟೋರ್ ನೀವು ಓಪನ್ ಮಾಡ್ಬೋದು. ಇದು ಫ್ಯೂಚರ್ ಬಿಸ್ನೆಸ್. ಈ 10x10 ಅಲ್ಲಿ ಕೂತ್ಕೊಂಡು ನೀವು ನಾಳೆ ಬಹುಶಃ ಬೋಯಿಂಗ್ ಏರ್ಕ್ರಾಫ್ಟ್ ಕೂಡ ಮಾರಾಟ ಮಾಡ್ಬೋದು. ಆ ಲೆವೆಲ್ಗೆ ಈ ಬಿಸ್ನೆಸ್ ಪ್ಲಾನ್ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಇದಲ್ದೇನೆ ಇದರ ಕಡಿಮೆ ವೇರಿಯಂಟು ಇದೆ. ಸೊ ಇದರ ಎರಡನೇ ವೇರಿಯಂಟು ಕೂಡ ಇದೆ, 1,50,000 ರೂಪಾಯಿ ಈ ವೇರಿಯಂಟ್. ಸೊ ಬೇಸಿಕ್ ಸಿಲ್ವರ್ ವೇರಿಯಂಟ್. ಸೊ ಈ ಫ್ರಾಂಚೈಸಿ ತಗೊಂಡು ಕೂಡ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಬಿಕಾಸ್ ಟೈಮ್ ಪರ್ಮಿಟ್ ಇರೋದ್ರಿಂದ ನಾವು ಮಾಡ್ತಾ ಇಲ್ಲ. ಸೊ ಯು ಕ್ಯಾನ್ ಸ್ಟಾರ್ಟ್ ವಿತ್ ಎನಿ ಆಫ್ ದಿಸ್ ಯುಪಾಸ್ ತಗೊಂಡು ಡಿಜಿಟಲ್ ಮಾಲ್ ಓನರ್ ಆಗ್ಬೋದು. ಸೊ ಯು ಕ್ಯಾನ್ ಸ್ಟಾರ್ಟ್ ದಿಸ್ ಕಾನ್ಸೆಪ್ಟ್ ವಿತ್ ದಿಸ್ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಸ್ಟಾರ್ಟ್ ಮಾಡ್ಬೋದು. ಅದು ನಿಮ್ಮ ಕೆಪಾಸಿಟಿ, ನಿಮ್ಮ ಪಾಕೆಟ್ ಕೆಪಾಸಿಟಿ ಥರ ಆಗ್ಬೋದು. ಸೊ ಬಟ್ ಐ ಆಮ್ ಟೆಲ್ಲಿಂಗ್ ಯು, ದಿಸ್ ಇಸ್ ಯುವರ್ ನಥಿಂಗ್ ಯು ಆರ್ ಇನ್ವೆಸ್ಟಿಂಗ್, ಬಿಕಾಸ್ 54,000 ರೂಪೀಸ್ ಇನ್ವೆಸ್ಟ್ ಮಾಡ್ತಾ ಇದ್ದಾಗ, ಸೊ ಯು ಆರ್ ಬೈಯಿಂಗ್ ಅ ಯುಪಾಸ್. ಸಾಫ್ಟ್ವೇರ್ ಸಿಗ್ತಾ ಇದೆ, 18 ಏಜೆಂಟ್, ಸಬ್ ಏಜೆಂಟ್ಗಳಿಗೆ ನೀವು ಬಿಸ್ನೆಸ್ ಪ್ರಮೋಟ್ ಮಾಡ್ಬೋದು. ಪ್ರಮೋಷನಲ್ ಮೆಟೀರಿಯಲ್ ಕೊಡ್ತಾ ಇದ್ದೀವಿ ನಿಮ್ಮ ಬಿಸ್ನೆಸ್ ಪ್ರಮೋಟ್ ಮಾಡೋದಕ್ಕೆ. 50,000 ರೂಪೀಸ್ದು ವೌಚರ್ ಕೊಡ್ತಾ ಇದ್ದೀವಿ. ಅಂದರೆ ಅಮೆಝಾನ್ ಥರ ಇರುವಂಥ ವೌಚರ್ ನಮ್ಮ ಹತ್ರ ಇದೆ. ಸೊ ಯು ಕ್ಯಾನ್ ನಾವು 50,000 ವೌಚರ್ ನಿಮಗೆ ಆಗಲೇ ವಾಪಸ್ ಸಿಗ್ತಾ ಇದೆ. ಸೊ ಲಿಟ್ರಲಿ ಕೇಳಿದ್ರೆ ನೀವೇನು ಇನ್ವೆಸ್ಟ್ ಮಾಡ್ತಾ ಇದ್ರೆ, ಯು ಆರ್ ಇನ್ವೆಸ್ಟಿಂಗ್ ನಥಿಂಗ್. ಇಟ್ಸ್ ಲೈಕ್ ಝೀರೋ ಇನ್ವೆಸ್ಟ್ಮೆಂಟ್. ಹಾರ್ಡ್ಲಿ 4,000 rupees is your investment, if at all you take it as an investment. So you understand idondu concept ಏನು ತಿಳ್ಕೊಳ್ಳಿ, then only it will be helpful. Okay, but majority of us today ಸೇರಿರೋದು to know about the shares. So shares ಯಾವ ರೀತಿಯಲ್ಲಿ ತಗೋಬಹುದು. ಸೊ ಈ ಕಂಪನಿ ಶೇರ್ ಹೋಲ್ಡರ್ ಯಾವ ರೀತಿಯಲ್ಲಿ ಆಗ್ಬೋದು, ನೆಕ್ಸ್ಟ್ 5 to 10 minutes ಅಲ್ಲಿ I'll explain you how to become a shareholder of this company. Before going to shares, I think we should ನಿಮಗೆಲ್ಲ ಶೇರ್ಸ್ ಏನು ಅಂತ ಗೊತ್ತಿರ್ಬೋದು. ಸೊ ಶೇರ್ಸ್ ಕಂಪನಿಗಳು ಸಾಮಾನ್ಯವಾಗಿ ಎರಡು ರೀತಿಯಲ್ಲಿ ಕೊಡ್ತಾರೆ. ಒಂದು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ನಲ್ಲಿ ಕೊಡ್ತಾರೆ. ಯಾವುದೇ ಕಂಪನಿಗಳು ತನ್ನ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ, ಹೊಸ ಬಿಸ್ನೆಸ್ ಎಂಟರ್ ಮಾಡ್ತಾ ಇರುವಾಗ ಅಥವಾ ಒಂದು ದೊಡ್ಡ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದಾಗ ಸಹಜವಾಗಿ ಜನಗಳಿಂದ, ಬ್ಯಾಂಕ್ಗಳಿಂದ ದುಡ್ಡು ತಗೋತಾರೆ. ಸೊ ದುಡ್ಡು ತಗೊಂಡು ತಮ್ಮ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಬಂದಿರೋಂಥ ಶೇರ್ ಅನ್ನೋ ಪದದಲ್ಲಿ ನಿಮ್ಗೆ ಗೊತ್ತು, ನೀವು ಪಾಲುದಾರ ಆಗ್ಬೋದು. ಆ ಕಂಪನಿಯಲ್ಲಿ ನೀವು ಕೂಡ ಒಂದು ಪಾರ್ಟ್ ಆಗ್ತೀರಾ. ಸೊ ಯು ಹ್ಯಾವ್ ಅ ರೈಟ್ ಟು ರನ್ ದ ಕಂಪನಿ. ದಟ್ಸ್ ದ ಶೇರ್ ಹೋಲ್ಡರ್ ಬೆನಿಫಿಟ್ಸ್.
ಸೊ ಯು ನೋ ದಟ್ ಒಂದು ಪ್ರೈಮರಿ ಶೇರ್ ಹೋಲ್ಡರ್ ಆಗಿ ತಗೋಬಹುದು, ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಲ್ಲಿ ತಗೋಬಹುದು, ಅಥವಾ ಸೆಕೆಂಡರಿ ಮಾರ್ಕೆಟ್ ಅಂತ ಏನ್ ಕರಿತೀವಿ ನಾವು, ಡೈರೆಕ್ಟ್ ಆಗಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಈ ತರ ಸ್ಟಾಕ್ ಎಕ್ಸ್ಚೇಂಜ್ ಗಳಿಂದ ಕೂಡ ನಾವು ಶೇರ್ ಪರ್ಚೇಸ್ ಟ್ರೇಡ್ ಮಾಡಬಹುದು, ತಗೋಬಹುದು, ಮಾರಬಹುದು, ಇಟ್ಕೋಬಹುದು. ದಟ್ಸ್ ಅಪ್ ಟು ಯು. ಐ ಹೋಪ್ ನಿಮ್ಗೆ ಅದ್ರ ಬಗ್ಗೆ ಒಂದು ಬ್ರೀಫ್ ನಾಲೆಡ್ಜ್ ಇದೆ ಅಂತ ಅನ್ಕೋತೀನಿ. ಒಂದು ಸಣ್ಣ ಒಂದು 2-3 ಕಂಪನಿಗಳ ಒಂದು ಇತಿಹಾಸ ಹೇಳ್ತೀವಿ. ಇನ್ಫೋಸಿಸ್ ಅನ್ನುವ ಕಂಪನಿ, ಈ ಕಂಪನಿಯಲ್ಲಿ ಸಪೋಸ್ ನಿಮ್ಗೆ ಗೊತ್ತಿರ್ಬೋದು, ನಾರಾಯಣ ಮೂರ್ತಿ ಅವರು ಮೈಸೂರಲ್ಲಿ ಶುರು ಮಾಡಿರುವಂತ ಒಂದು ಕಂಪನಿ. ಈಗಲೂ ಗೋಕುಲಂ ಹೋದ್ರೆ ನೀವು ಅವರ ಮನೆ ಈಗಲೂ ನೋಡ್ಬೋದು, ಅವ್ರು ಎಲ್ಲಿಂದ ಸ್ಟಾರ್ಟ್ ಮಾಡಿರೋದು. ಆ ಕಂಪನಿ ಟುಡೇ 10,000 ರೂಪಾಯಿ, ಒಂದು ಬರೀ 10,000 ರೂಪಾಯಿ ನೀವು ಈ ಕಂಪನಿಯಲ್ಲಿ ಏನಾದ್ರೆ ಆ ಒಂದು ಇನ್ಸೆಪ್ಷನ್ ಟೈಮ್ ನಲ್ಲಿ ಅವ್ರ ಶೇರ್ ಮಾರ್ಕೆಟ್ IPO ಹೋದಾಗ ನೀವು ಇನ್ವೆಸ್ಟ್ ಮಾಡಿದಿದ್ರೆ, ಸಪೋಸ್ ಅವತ್ತು ಐ ಆಮ್ ಟಾಕಿಂಗ್ ಅಬೌಟ್ ಇನ್ ದ ಮ್ಯಾಟರ್ ಆಫ್ ಮೇ ಬಿ 90s ನಲ್ಲಿ ನೀವು ಇನ್ವೆಸ್ಟ್ ಮಾಡಿದಿದ್ರೆ, ನೀವು ಇವತ್ತು ಸುಮಾರು 3 ಕೋಟಿ ಮಾಲೀಕರಾಗ್ತಿದ್ರಿ. 2,97,000 rupees ನಿಮ್ಮ ದುಡ್ಡು ಬೆಳೀತಾ ಇತ್ತು. ವಿಪ್ರೋ 100 ಶೇರ್ಸ್, ಬರೀ 100 ಶೇರ್ಸ್ ನಿಮ್ಮ ಹತ್ರ ಇದ್ದಿದ್ರೆ ವಿಪ್ರೋದು, ಒಂದು ರಿಫೈನ್ಡ್ ಆಯಿಲ್ ಶುರು ಮಾಡಿರುವ ಕಂಪನಿ. ಬಟ್ ಇವತ್ತು ವಿಪ್ರೋ ಇಸ್ ಇನ್ ಎವ್ರಿ ಬಿಸ್ನೆಸ್. ಸೊ ಇವತ್ತು 100 ಶೇರ್ಸ್ ನಿಮ್ಮ ಹತ್ರ ಇದ್ದಿದ್ರೆ it will be somewhere around 101.92 crore, right? So ಇದೇ ರೀತಿಯಲ್ಲಿ ಹಲವಾರು ಶೇರ್ಸ್ ಬಗ್ಗೆ ನಾವು ಕೇಳಿದೀವಿ. ಎಷ್ಟೆಷ್ಟೋ ದೊಡ್ಡ ದೊಡ್ಡ ಕಂಪನಿಯ ಶೇರ್ ಮಾರ್ಕೆಟ್ ರೈಸ್ ಅಲ್ಲಿ ನಾವು ಕಳ್ಕೊಂಡಿದೀವಿ. ಸೊ ನೀವು MRF ಅಲ್ಲಿ 11 ರೂಪಾಯಿ ಇನ್ವೆಸ್ಟ್ ಮಾಡಿದಿದ್ರೆ ಇವತ್ತು 55,000 ರೂಪಾಯಿ ಆಗ್ತಿತ್ತು. ಅಮೆಝಾನ್ ಒಂದು ಶೇರ್ ಇವತ್ತು 443 ಸ್ಪ್ಲಿಟ್ ಶೇರ್ ಆಗಿ ಸಿಕ್ಕಿದೆ. ನಾನು ಮೊನ್ನೆ ಒಂದು ಎಕ್ಸಾಂಪಲ್ ಹೇಳ್ತಾನೆ ಇರ್ತೀನಿ. ಐಚರ್ ಅನ್ನೋ ಕಂಪನಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ರಾಯಲ್ ಎನ್ಫೀಲ್ಡ್ ಅನ್ನುವಂಥ ಬೈಕ್ ಎಲ್ಲರಿಗೂ ಕ್ರೇಜ್ ಇರುವ ಕಂಪನಿ. ಸಪೋಸ್ 2001ರಲ್ಲಿ ನೀವೇನಾದ್ರೆ ಐಚರ್ ಕಂಪನಿಯಲ್ಲಿ, ಐಚರ್ ಮೋಟರ್ಸ್ ಅಲ್ಲಿ 55,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅದು ಸುಮಾರು 5.5 ಕೋಟಿ ಆಗ್ತಾ ಇತ್ತು, 5.5 crore. ಸೊ ಬಟ್ ಎಷ್ಟೋ ಜನ 2001ರಲ್ಲಿ ಬೈಕ್ ತಗೊಂಡಿದ್ದಾರೆ. ಸೊ 20 years ಡೌನ್ ದ ಲೈನ್ ಇವತ್ತು ಬೈಕ್ ಮಾರಾಟ ಮಾಡಕ್ ಹೋದ್ರೆ ಬಹುಶಃ ರಾಯಲ್ ಎನ್ಫೀಲ್ಡ್ ಅಷ್ಟೇ ಸಿಗ್ಬೋದು, ಬಿಕಾಸ್ ಹಳೇದಾದಷ್ಟು ಅದಕ್ಕೆ ಕ್ರೇಜ್ ಜಾಸ್ತಿ ಇದೆ. ಬಟ್ ಜಸ್ಟ್ ಇಮ್ಯಾಜಿನ್, ಅವತ್ತು ಆ ಬೈಕ್ ದುಡ್ಡು ಬದಲು 55,000 rupees ನೀವು ಆ ಕಂಪನಿಯ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಿದ್ರೆ ಯು ವುಡ್ ಹ್ಯಾವ್ ಬೀನ್ ಸಬ್ವೇರ್ ದೇರ್. ಸೊ ನಾವು ಇವತ್ತು ನಿಮ್ಮನ್ನ ಬೇಜಾರು ಮಾಡೋದಕ್ಕೆ ಹೇಳ್ತಾ ಇಲ್ಲ, ಸೊ ಯು ಮಿಸ್ ದಿಸ್ ಅಂತ ಹೇಳೋದಕ್ಕೆ ಹೇಳ್ತಾ ಇಲ್ಲ. ಬಿಕಾಸ್ ಮೆನಿ ಆಫ್ ಅಸ್ ನಮಗೆ ಇದ್ರ ಬಗ್ಗೆ ತಿಳುವಳಿಕೆ ಇರಲಿಲ್ಲ, ವಿ ಡೋಂಟ್ ನೋ, ಬಿಕಾಸ್ ಅದಕ್ಕೆ ಇರುವಂತ ಇಗ್ನೋರೆನ್ಸ್ ಇಂದ ನಾವು ಮಾಡದೇ ಇರ್ಬೋದು. ಕೆಲವರು ಸಮ್ ಜನಕ್ಕೆ ಇಗ್ನೋರೆನ್ಸ್ ಇತ್ತು, ಬಟ್ ಆ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಜಾಗದಲ್ಲಿ ಇರಲಿಲ್ಲ, ಸೊ ಅದಕ್ಕೆ ನಾವು ಮಿಸ್ ಮಾಡ್ಕೊಂಡಿರ್ಬೋದು. ಬಟ್ ಈಗ ನಿಮ್ಮ ಹತ್ರ ಒಂದು ಗೋಲ್ಡನ್ ಆಪರ್ಚುನಿಟಿ ಇದೆ. ಗ್ಲೋಬಲ್ ಗಾರ್ನರ್ ಅಲ್ಲಿ ಶೇರ್ ಹೋಲ್ಡರ್ ಆಗಿ ಒಂದು ಗ್ಲೋಬಲ್ ಗಾರ್ನರ್ ಅಲ್ಲಿ ಒಂದು ಆಪರ್ಚುನಿಟಿ ಇದೆ. ಸೊ ದಟ್ ಇಸ್ ವಾಟ್ ಇಸ್ ವಿ ಆರ್ ಟಾಕಿಂಗ್ ಟು ಯು ಟುಡೇ. ಸೊ ನೀವು ಇವತ್ತು ನಮ್ಮ ಕಂಪನಿ ಕೇವಲ 7,000 ಪ್ರತಿ 8,000 ತನಕ ಯುಪಾಸ್ ಮಾರಿದ್ದೀವಿ. ಡಿಜಿಟಲ್ ಓನರ್ಸ್ ಇದ್ದಾರೆ, ಡಿಜಿಟಲ್ ಫ್ರಾಂಚೈಸಿ ನಾವು ಮಾರಾಟ ಮಾಡಿದ್ದೀವಿ. ಇವತ್ತಿನ ಇಷ್ಟು ಬೆಲೆಗೆ ನಮ್ಮ ಕರೆಂಟ್ ವ್ಯಾಲ್ಯೂಯೇಷನ್ ಬಂದು 6,680 crores. ಅಂದ್ರೆ ನಮ್ಮ ಒಂದು ಶೇರಿನ ಬೆಲೆ, ಸೊ ಆಸ್ ಪರ್ ದ ವ್ಯಾಲ್ಯೂಯೇಷನ್ ರಿಪೋರ್ಟ್ our one share cost us 1,33,000. So ಒಂದು ಶೇರ್ದು ಬೆಲೆ 1,33,000 is the with the current valuation of the global garner. Okay, just imagine if when we touch this 9 lakh UPOS. ಸೊ ನಾವು 9 ಲಕ್ಷ UPOS, ಇದು ಬಹುಶಃ 6 ತಿಂಗಳಲ್ಲಿ ಆಗ್ಬೋದು ಅಥವಾ ಒಂದು ವರ್ಷದಲ್ಲೇ ಆಗಿರ್ಬೋದು. ಸೊ ವೆನ್ ವಿ ಟಚ್ ದಿಸ್ 9 lakh UPOS, ನಾವು ಬರೀ UPOS ಮಾರೋದು ಮಾತ್ರ ಅಲ್ಲ ನಮ್ಮ ಉದ್ದೇಶ. ನಾವು ಆ UPOS ಇಂದ ನಾವು ಕೇವಲ ಭಾರತದಲ್ಲಿ ಬರೀ 9 ಲಕ್ಷನೇ ಮಾರೋದು, ನಾಟ್ ಇವನ್ ಅ ಸಿಂಗಲ್ ಆಫ್ಟರ್ 9 lakh. ನಾವು ತರುವಂತ ಟ್ರೇಡ್ ವಾಲ್ಯೂಮ್, ಬಿಸ್ನೆಸ್ ವಾಲ್ಯೂಮ್ 63 crore ಬಿಸ್ನೆಸ್ ವಾಲ್ಯೂಮ್. ನೀವು ನಾಳೆ ಪ್ರೆಸೆಂಟೇಷನ್ ಅಟೆಂಡ್ ಮಾಡಿದ್ರೆ ಇದು ಕ್ಲಿಯರ್ ಆಗಿ ನಾವು ಅಲ್ಲಿ ಮಾತಾಡ್ತೀವಿ. ಸೊ ಅಟ್ ಲೀಸ್ಟ್ ಇದು 10 times ಅಲ್ಲ, 1000 times ವಿಲ್ ಬಿ ದ ವ್ಯಾಲ್ಯೂಯೇಷನ್ ಗ್ರೋತ್. ಇಟ್ ವಿಲ್ ನಾಟ್ ಬಿ ಓನ್ಲಿ 10 times. So the company, what is the growth? What will be the growth? ಇದರ ಜೊತೆಗೆ 6,600 ಕೋಟಿ ಜೊತೆಗೆ 1 0 ಹಾಕಿದ್ರೇನೆ ಸಾಕು, ಇಟ್ ಇಸ್ ಸಮಥಿಂಗ್ ಬಿಗ್. 2 0 ಹಾಕಿದ್ರೆ ಜಸ್ಟ್ ಥಿಂಕ್. ಸೊ we can't imagine what will be the growth possibility, right? So for all these things, ಇದಕ್ಕೆ ನಿಮಗೆ ಮಾಡಬೇಕಾಗಿರೋದೇನು, just become a partner, that's it. So ಒಂದು ಶೇರ್ ಹೋಲ್ಡರ್ ಆಗಿ ಮಾಡಬೇಕಾಗಿರೋದೇನು, you have to become a partner of this company, partner and start be a part of this process. So ಅದರ ಬಗ್ಗೆ I'm just telling you a small example, because ಒಂದು ಟೆಕ್ನಾಲಜಿ ಕಂಪನಿ ಇವತ್ತು ಪ್ರಪಂಚದ 10 ಶ್ರೀಮಂತ ಕಂಪನಿಗಳು ನೀವು ನೋಡಿದ್ರೆ ಯಾವುದು ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಇವತ್ತು ಕಾಸ್ಟ್ಲಿಯಸ್ಟ್ ಕಾರ್ ಯಾವುದು ಅಂತ ಹೇಳ್ಬೋದಾ ಯಾರಾದ್ರೆ? ವಿಚ್ ಇಸ್ ದ ಕಾಸ್ಟ್ಲಿಯಸ್ಟ್ ಕಾರ್ ಇನ್ ದ ವರ್ಲ್ಡ್?
ಲಕ್ಸುರಿಯಸ್ ಕಾರ್. ನಿಮ್ಗೆ ಗೊತ್ತಿರೋ ಕಾರ್ ಹೆಸರು ಹೇಳ್ಬೋದು, ತೊಂದರೆ ಇಲ್ಲ. ನೀವು ಮಾರುತಿ ಅಂತಂದ್ರೂ ನಾನು ಆಕ್ಸೆಪ್ಟ್ ಮಾಡ್ಕೋತೀನಿ, ಬಟ್ ಜಸ್ಟ್ ನಮ್ಗೆ ಗೊತ್ತಾಗಕ್ಕೆ ನೀವು ನನ್ನ ಮಾತು ಕೇಳ್ತಾ ಇದ್ದೀರೋ ಅಂತ ಗೊತ್ತಾಗ್ಬೇಕಲ್ಲ. ಸೊ ಯು ಓಕೆ, ರೋಲ್ಸ್ ರಾಯ್, ಎಸ್, ಸೂಪರ್. ಓಕೆ, ರೋಲ್ಸ್ ರಾಯ್. ದೆನ್ ಬೇರೆ ಯಾವ್ದಾದ್ರು ಕಂಪ್ನಿ ಇದೆಯಾ? ಟೆಸ್ಲಾ, ಎಕ್ಸಾಕ್ಟ್ಲಿ. ಓಕೆ, no doubt in that. Even the Tesla is creating wonders. Okay, so Lamborghini, Bentley, ಇವತ್ತು ಸುಮಾರು ಬ್ರ್ಯಾಂಡ್, ಮರ್ಕ್ ಎಲ್ಲ ನಾವು ಎಲ್ಲ ಲಕ್ಸುರಿಯಸ್ ಕಾರ್ಗಳು, BMW ಇದೆಲ್ಲ ಹೇಳ್ತೀವಿ. ಬಟ್ ಇವತ್ತು ಈ ಕಂಪನಿಗಳಲ್ಲಿ ಎಸ್, ಬುಗಾಟಿ, ಸೊ ಈ ಎಲ್ಲ ಕಂಪನಿಗಳಲ್ಲಿ ನಾವು ಆರ್ ವಿ ಫೈಂಡಿಂಗ್ ದಿಸ್ ನೇಮ್ಸ್ ಇನ್ ದ ಟಾಪ್ ರಿಚ್ ಕಂಪನಿನಲ್ಲಿ ಕೇಳ್ತಾ ಇದೀವಾ? ಅಫ್ಕೋರ್ಸ್ ಟೆಸ್ಲಾ ಹೆಸರು ಕೇಳ್ತಾ ಇದೀವಿ. ಇಟ್ ಇಸ್ ನಾಟ್ ಓನ್ಲಿ ಬಿಕಾಸ್ ಆಫ್ ಟೆಸ್ಲಾ, ಇಟ್ ಇಸ್ ಬಿಕಾಸ್ ಆಫ್ ಸ್ಪೇಸ್ ಎಕ್ಸ್ ಕೂಡ ಇಂದ ಶ್ರೀಮಂತ ಆಗಿರೋದು. ಬರೀ ಟೆಸ್ಲಾ ಇಂದ ಮಾತ್ರ ಎಲೋನ್ ಮಸ್ಕ್ ಶ್ರೀಮಂತ ಆಗಿಲ್ಲ. Elon Musk is rich because of many things, is because of his SpaceX program and all those programs. But why, when they are selling the costliest car, but why they are not in there in the top rich company? Because you check, my dear friends, you check the globe. Even when you Google open bar nodi, you can see the technology companies are the rich companies. It's not the oil manufacturing company, refinery company, alla infrastructure company, alla it's a technology companies. You take Microsoft, you name Alibaba, you name Google, you take Tesla because of that self-driven cars. ಇದರಿಂದ ಇವತ್ತು ಶ್ರೀಮಂತ ಕಂಪನಿಗಳಾಗಿರೋದು. ಒಂದು ಸಣ್ಣ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಲಿಬಾಬಾ, ಈ ಕಂಪನಿಯಲ್ಲಿ ಒಂದು ಸೀನಿಯರ್, ಒಂದು ರಿಸೆಪ್ಷನಿಸ್ಟ್ ಜಾಬ್ ಆಕ್ಚುಲಿ ಬಂದಿರೋದು, ಒಂದು ಆಫೀಸ್ ಅಸಿಸ್ಟೆಂಟ್ ಅಲ್ಲ, ಒಂದು ಅಡ್ಮಿನಿಸ್ಟ್ರೇಟಿವ್ ರೋಲಿಗೆ ಬಂದಿದ್ದು. ಬಟ್ ಇಂಟರ್ವ್ಯೂ ಪಾಸ್ ಆಗಿರೋದು ಬರೀ ಒಂದು ಆಫೀಸ್ ಅಸಿಸ್ಟೆಂಟ್ ಆಗಿ ಪಾಸ್ ಆಗಿತ್ತು. ಸೊ ಈಕೆ ಹೆಸರು ಜೂಡಿ ಟಾಂಗ್ ವ್ಯಾನ್ ಹಾಂಗ್. ಸೊ ನೀವು ಯಾವ ತರ ಬೇಕಾದ್ರೆ ಪ್ರೊನೌನ್ಸ್ ಮಾಡ್ಕೊಳ್ಳಿ, ಚೈನೀಸ್ ನನಗೂ ಗೊತ್ತಿಲ್ಲ, ಯಾವ ತರ ಬೇಕಾದ್ರೆ ಪ್ರೊನೌನ್ಸ್ ಮಾಡ್ಬೋದು. ಈಕೆ 2000ರಲ್ಲಿ ಸುಮಾರು ಈ ಕಂಪನಿಯಲ್ಲಿ ಜಾಯ್ನ್ ಆಗಿದ್ದು. 2004ರಲ್ಲಿ ಅಲಿಬಾಬಾ ಕರೆದ್ಬಿಟ್ಟು ಹೇಳ್ತಾರೆ, ನನ್ನ ಹತ್ರ ಕೊಡೋದಕ್ಕೆ ಸ್ಯಾಲ್ರಿ ಇಲ್ಲ, ಕಷ್ಟ ಪಡ್ತಾ ಇದೀವಿ, ನಾವು ಪ್ರಪಂಚದ ದೊಡ್ಡ ಕಂಪನಿ ಆಗ್ತೀವಿ, ಸೊ ನೀವು ನಮ್ಮ ಜೊತೆ ಕೈ ಜೋಡಿಸಿ, ನಮ್ಮ ಜೊತೆ ಇರಿ ನೀವು, ಸೊ ನಿಮಗೆ ಇದು ಕೊಡ್ತೀನಿ. ಸೊ ಜನಗಳೆಲ್ಲ ಹೇಳಿದ್ರು, ನಿನಗೆ ಸ್ಯಾಲ್ರಿನೂ ಕೊಡ್ತಾ ಇಲ್ಲ, ನಿನ್ನ ಕೆಲಸ ಮಾಡಿಸ್ಕೊತಾ ಇದ್ದಾರೆ, ನಿನ್ ತಲೆ ಕೆಟ್ಟಿದೆ, ನೀನು ಉಚ್ಚಿ, ನೀ ಏನ್ ಸಮಥಿಂಗ್ ಆಲ್ ತಲೆ ಕೆಡ್ಸೋರು ತುಂಬಾ ಜನ ತಲೆ ಕೆಡ್ಸಿದ್ರು. ಸೊ ಆ ಟೈಮ್ನಲ್ಲಿ 2004ರಲ್ಲಿ ಜಾಕ್ಮಾ, ಈ ಅಲಿಬಾಬಾದ ಫೌಂಡರ್, ಅವ್ರು ಕೊಟ್ಟಿರೋದು ಬರೀ 0.2% ಶೇರ್ ಮಾತ್ರನೇ ಕೊಟ್ಟಿರೋದು. ಆತನ ಹತ್ರ ಇದ್ದಿದ್ರಲ್ಲಿ 0.2% ಶೇರ್ ಮಾತ್ರ ಈಕೆಗೆ ಕೊಟ್ಟಿದ್ದು. ಸೊ ಈ ಕಂಪನಿ, ಸೇಮ್ ಅಲಿಬಾಬಾ ಕಂಪನಿ 2014ನಲ್ಲಿ IPO ಹೋಯ್ತು, 10 ವರ್ಷದ ನಂತರ, 2004 2014. And you know, my dear friends, 2014, this company, 0.2%, okay, the company valuation was more than $265 billion. ಅದರಲ್ಲಿ ಈಕೆ ಶೇರ್, ಈ 0.2% ದುಡ್ಡು ಎಷ್ಟಿತ್ತು ಗೊತ್ತಾ? $320 million. ಐ ಥಿಂಕ್ ಶ್ರೀಶಾ ವಿಲ್ ಟೆಲ್ ಅಸ್ ಇನ್ ರುಪೀಸ್. ಅವರು ಫೈನಾನ್ಷಿಯಲ್ ಅನಾಲಿಸಿಸ್ಟ್, ಸೊ ಅವರು ತುಂಬಾ ಕ್ಲಿಯರ್ ಆಗಿ ಹೇಳ್ಕೊಡ್ತಾರೆ. ಶ್ರೀಶಾ, ನೀವು ದಯವಿಟ್ಟು $320 million ಇಂಡಿಯನ್ ರುಪಿನಲ್ಲಿ ಒಂಚೂರು ಚಾಟ್ ಬಾಕ್ಸ್ ಅಲ್ಲಿ ಒಂಚೂರು ಹಾಕ್ಬಿಡಿ, ಸೊ ಜನಗಳಿಗೆ ಗೊತ್ತಾಗ್ಲಿ. ಬರೀ 0.2% ಶೇರ್ದು ಬೆಲೆ ಎಷ್ಟಾಗಿರುತ್ತೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಸಾಕು, ನೀವೇನೋ ಹೇಳೋದ್ ಬೇಡ. You take your time and you put it in the chat box. So 0.2% of share value was this, my dear friends. ನಾವು ನಿಮ್ಗೆ ಇದೊಂದೇ ಹೇಳಕ್ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತಾ ಇರೋದು. ಸಿ, ಇಫ್ ಮೆನಿ ಪೀಪಲ್ ಹೂ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದಿಸ್, ಇವತ್ತು ಕೆಲವರು ಬೇರೆ 6 months 9 months ನಾವು ಗ್ಲೋಬಲ್ ಗಾರ್ನರ್ ಇದ್ದೀವಿ, ಬಟ್ ಹೂ ಆರ್ ನಾಟ್ ರಿಲೇಟೆಡ್ ಟು ಇಟ್. ಬಹುಶಃ ಜಾಕ್ಮಾ ಗೊತ್ತಿತ್ತು ಏನಾಗುತ್ತೆ 10 ವರ್ಷದಿಂದ ಅಂತ. ಸೇಮ್ ದಟ್ ಇಸ್ ದ ಫೀಲಿಂಗ್ ಆಫ್ ವಿ ಇನ್ ದ ಗ್ಲೋಬಲ್ ಗಾರ್ನರ್. ಸಿ, ಮೆಜಾರಿಟಿ ಆಫ್ ಅಸ್, ವಿ ಹ್ಯಾವ್ ಲೆಫ್ಟ್ ಅವರ್ ಜಾಬ್ಸ್ ಅಂಡ್ ವಿ ಆರ್ ಡೂಯಿಂಗ್ ಇಟ್ ಫುಲ್ ಟೈಮ್. ವೈ? ಬಿಕಾಸ್ ವಿ ನೋ ದ ಫ್ಯೂಚರ್. ಇದಕ್ಕೆ ಐ ಆಮ್ ನಾಟ್ ಟೆಲ್ಲಿಂಗ್ ಇದು ಒಂದಿನ 2 ದಿನದಲ್ಲಿ ಆಗೋಗುತ್ತೆ, 3 ತಿಂಗಳಲ್ಲಿ ಡಬ್ಲಿಂಗ್ ಸ್ಕೀಮ್ ಅಲ್ಲ. ಸೊ ಬಟ್ this is the future. If you have 10 shares, with 10 share ನೀವು ಕೂಡ 10 ಶೇರ್ ಓನ್ ಮಾಡೋದಕ್ಕೆ ಒಂದು ಅವಕಾಶ ಕೊಡ್ತಾ ಇದೀವಿ. ನಾವ್ ಎಲ್ಲರೂ ಕೊಡ್ತಾ ಇಲ್ಲ ಇದು. ನಿಮ್ಗೆ ಈ ತರ ಹಸಿವಿದ್ರೆ ಮಾತ್ರ, ಇಫ್ ಯು ಹ್ಯಾವ್ ಅ ವಿಷನ್, ನಿಮ್ಗೊಂದು ಆಂಟ್ರಪ್ರನರ್, ಒಂದು ಎಂಟರ್ಪ್ರೈಸಿಂಗ್ ಹಂಗ್ರಿ ಇದ್ರೆ ಮಾತ್ರ ಬನ್ನಿ. ನಿಮ್ಗೆ 300 ಕೋಟಿ 30ರಿಂದ 100 ಕೋಟಿ ಬಗ್ಗೆ ಯೋಚನೆ ಮಾಡಕ್ಕಿರೋ ಶಕ್ತಿ ಇದ್ರೆ ಮಾತ್ರ ಬನ್ನಿ. ಬಿಕಾಸ್ business with Global Garner is not so easy. So if you have that dream, if you have a strong reputation, ನಿಮ್ಗೊಂದು ಸೇಲ್ಸ್ ಟೀಮ್, ನಿಮ್ಗದು ಕ್ರಿಯೇಟ್ ಮಾಡಕ್ ಒಂದು ಆಸೆ ಇದ್ರೆ, ಒಂದು ಎಕ್ಸ್ಪ್ಯಾಂಡ್ ಮಾಡೋಷ್ಟು ಶಕ್ತಿ ಇದ್ರೆ, ಸಿ ನಿಮ್ಮ ಹತ್ರ ಇವತ್ತು ಶಕ್ತಿ ಇದೆಯೋ ಇಲ್ವೋ ಇಲ್ಲ, ಬಟ್ ನಾವು ಸಪೋರ್ಟ್ ಮಾಡ್ತೀವಿ. ಬಟ್ ಇಫ್ ಯು ಹ್ಯಾವ್ ಆಲ್ ದಿಸ್ ಥಿಂಗ್ಸ್, ವಿ ಆರ್ ಲುಕಿಂಗ್ ಫಾರ್ ಪೀಪಲ್ ಲೈಕ್ ದಿಸ್.
because we don't want ordinary people. We want ಯಾರಿಗೆ ಹಸಿವಿದೆ, ಯಾರಿಗೆ ಸಮಥಿಂಗ್ ರಿಚ್ ಆಗಬೇಕು ಅಂತ ಆಸೆ ಇದೆ, ಸಮಥಿಂಗ್ ಓರ್ ರೆಡಿ ಟು ವರ್ಕ್. ರಿಚ್ ಶ್ರೀಮಂತ ಆಗಿ ಎಲ್ಲರಿಗೂ ಆಸೆ ಇದೆ. ಎವ್ರಿಬಡಿ ವಾಂಟ್ ಟು ಹೇಳ್ತಾರಲ್ಲ, ಸೊ ಸಹಾಯಕ್ಕೆ ಇವತ್ತು ಯಾರೋ ಬಂದು ದೇವ್ರು ಬಂದು ಕೇಳಿದ್ರೆ ನಾಳೆ ಬಾ ಸ್ವರ್ಗ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಎಲ್ಲರೂ ಎಸ್ ಅಂತ ಕೈ ಎತ್ತೀವಿ. ಬಟ್ ಸಾಯಕ್ಕೆ ರೆಡಿ ಇದೀರಾ ಅಂತ ಕೇಳಿದ್ರೆ ತುಂಬಾ ಜನ ರೆಡಿ ಇರಲ್ಲ. ಸೊ ಮೆಜಾರಿಟಿ ಆಫ್ ನಾಟ್ ರೆಡಿ ಟು ಡೈ, ಬಟ್ ಎವ್ರಿಬಡಿ ವಾಂಟ್ ಟು ಗೋ ಟು ಹೆವೆನ್. ಸೊ ಸೇಮ್ ವೇ ಬಹುಶಃ ತುಂಬಾ ಜನಕ್ಕೆ ಆಸೆ ಇದೆ ಶ್ರೀಮಂತರಾಗಬೇಕು ಅಂತ, ಬಟ್ ಮೆಜಾರಿಟಿ ಆರ್ ನಾಟ್ ರೆಡಿ ಟು ವರ್ಕ್, ಮೆಜಾರಿಟಿ ಆರ್ ನಾಟ್ ರೆಡಿ ಟು ಅಟೆಂಡ್ ಮೀಟಿಂಗ್ಸ್. ಸೊ ಇಲ್ಲಿ ಕೆಲವು ಸ್ಕ್ರೀನ್ ಅಲ್ಲಿ ನೋಡ್ತಾರೆ ಕೆಲವೊಂದು ಹೆಸರು, ಲೈಕ್ ಐ ಕ್ಯಾನ್ ಸಿ, ಐ ನೋ ವೆಂಕಟೇಶ್, AR, ಪುರುಷೋತ್ತಮ್ ಅವರು ಇರಲ್ಲ. ಐ ಮೀನ್ ಲೈಕ್ ಐ ಕ್ಯಾನ್ ಸಿ ದಮ್ ಎವ್ರಿ ಡೇ, ಬಿಕಾಸ್ ಇಫ್ ಯು ಹ್ಯಾವ್ ಟು ಡೂ ಸಮಥಿಂಗ್ ಆನ್ ಡೈಲಿ ಬೇಸಿಸ್, you do it on daily basis, then only success is yours. It's not that quitters win and winners never quit. So e shareholder agak nimಗೊಂದು ಅವಕಾಶ ಇದೆ. Become our partner. That is the first thing what we say. Once you become our partner, you have an option. Either ನೀವು ಇಂಡಿವಿಜುವಲ್ ಆಗಿ 11 ಫ್ರಾಂಚೈಸೀಸ್ ಮಾರಬಹುದು. You can sell 11 individual franchisees or 11 UPOS. ಅದು 54,000 ಆದ್ರೂ ಮಾಡಿ, 4 lakh ಆದ್ರೂ ಮಾಡಿ, ಡಿಪೆಂಡ್ಸ್ ಆನ್ ಯೋರ್ ಕೆಪಾಸಿಟಿ. ಸೊ ನಿಮಗೆ ನಾವು ಹೇಳ್ತಾ ಇರೋದು ಓನ್ಲಿ ಸೆಲ್ 11 UPOS, 11 franchisees you sell, that's it. So you can own 10 shares, like with current value 1,33,000 rupees into 10. So that is your, at least your future savings, your future earnings. Suppose ಇಲ್ಲ ಸರ್, ಐ ಹ್ಯಾವ್ ನನಗೆ ಇಂಡಿವಿಜುವಲಿ ಮಾಡೋಕ್ಕಾಗಲ್ಲ, ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ, ಐ ಆಮ್ ಅ ವೆರಿ ಬಿಸಿ ಪರ್ಸನ್, ನನ್ನ ಬಿಸ್ನೆಸ್ ಎಂಗೇಜ್ಮೆಂಟ್ ತುಂಬ ಜಾಸ್ತಿ ಇದೆ. ಆರ್ ಯು ಹ್ಯಾವ್ ಎನಿ ಪೀಪಲ್ ಲೈಕ್ ದಿಸ್, ಈ ಥರ HNI ಕಸ್ಟಮರ್ಸ್ ಅಂತ ಏನು ಕರಿತೀವಲ್ಲ, ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್, ಅವ್ರ ಹತ್ರ ದುಡ್ಡಿದೆ, ದೇ ವಾಂಟ್ ಟು ಲುಕಿಂಗ್ ಫಾರ್ ಗುಡ್ ಕಂಪನೀಸ್ ಟು ಇನ್ವೆಸ್ಟ್, ಹೂ ವಾಂಟ್ ಟು ಫ್ಯೂಚರ್ ಟೆಕ್ನಾಲಜಿ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋರು, ಗುಡ್ ಸ್ಟಾರ್ಟಪ್ಸಲ್ಲಿ ಇನ್ವೆಸ್ಟ್ ಮಾಡೋರು, ಅಥವಾ ಒಂದು ಇವತ್ತು ಯಾರಿಗ ಆಸೆ ಇಲ್ಲ ಒಂದು ಒಳ್ಳೆ ಸೈಟ್ ಪರ್ಚೇಸ್ ಮಾಡ್ತಾರೆ. ಸೊ ಒಂದು ಸೈಟ್, ಒಂದು 20-30 ಸೈಟ್ ಬೆಂಗಳೂರಲ್ಲಿ ತಗೊಳ್ಳೋದಕ್ಕೆ ಸಾಲಲ್ಲ ದುಡ್ಡು. ಸೊ ನಾವು ಅಂಥವ್ರಿಗೆ ಒಂದು ಇನ್ನೊಂದು ಅವಕಾಶದ ಬಗ್ಗೆ ಮಾತಾಡ್ತೀವಿ. ನಿಮ್ಮ ಒಂದು 20-30 ಸೈಟಿಗೆ ಇನ್ವೆಸ್ಟ್ ಮಾಡೋ ಬದಲು ಯು ಕ್ಯಾನ್ ಜಸ್ಟ್ ಬೈ 11 UPOS. ಯು ಕ್ಯಾನ್ ಬೈ 11 UPOS. ಇಟ್ ಇಸ್ ಗೋ 11 ಒಂದು ಡಿಸ್ಟ್ರಿಬ್ಯೂಷನ್ ಮಾಡಲ್ ಇದು, ಗೋ 11 ಅಂತ ಕರಿತೀವಿ. ಇಟ್ಸ್ ಎ ಲಿಮಿಟೆಡ್ ಟೈಮ್ ಆಫರ್ ವಾಟ್ ವಿ ಆರ್ ಗಿವಿಂಗ್. ದ ಇನ್ವೆಸ್ಟ್ಮೆಂಟ್ ಫಾರ್ ದಿಸ್ ಇಸ್ ಅಪ್ರಾಕ್ಸಿಮೇಟ್ಲಿ 7 lakh. ಬಟ್ 7 lakh ಬರೀ ಕೊಡೋದು ಮಾತ್ರ ಅಲ್ಲ, ನೀವು ಅಟ್ಲೀಸ್ಟ್ 10 ಈ UPOS ಅನ್ನು ಕೂಡ ನೀವು 10 ಜನದ ಹೆಸರಲ್ಲಿ ಆಕ್ಟಿವೇಟ್ ಮಾಡಬೇಕು, ರಿಜಿಸ್ಟರ್ ಮಾಡಬೇಕು. ಅದು ನಿಮ್ಮ ಅಂಕಲ್, ಆಂಟಿ, ನಿಮ್ಮ ಫ್ರೆಂಡ್, ನಿಮ್ ಯಾರ ಹೆಸರಲ್ಲಾದ್ರೂ ಮಾಡ್ಕೊಳ್ಳಿ, ದಟ್ ಇಸ್ ನಾಟ್ ಅವರ್ ಬಿಸ್ನೆಸ್, ಬಟ್ ಇಟ್ ಶುಡ್ ಬಿ ರಿಜಿಸ್ಟರ್ಡ್ ಟು 10 people. ಸೊ 10 UPOS ಬಲ್ಕಲ್ಲೂ ಕೂಡ ಬೇಕಾದ್ರೆ ತಗೋಬಹುದು. Then also you have an option to get 10 plus 1 share. Okay, this is an extra privilege we are giving. ಅದಕ್ಕೆ ಒಂದು ಡೆಡ್ಲೈನ್ ಏನಂದ್ರೆ ಟಾರ್ಗೆಟ್ ಏನಿದೆ ಹೇಳಿ 30 days ಒಳಗಡೆ ಮಾಡಬೇಕು, 30 ದಿನದ ಒಳಗಡೆ ಮಾಡಿರಬೇಕು. ಇಲ್ಲದ್ರೆ ವಿ ಕೆನಾಟ್ ಗಿವ್ ದಟ್ 1 share ಎಕ್ಸ್ಟ್ರಾ. ಸೊ ನಾನು ಆಗಲೇ ಹೇಳಿದೆ, ಒಂದು 20-30 ಸೈಟ್ ತಗೊಳ್ಳೋಕ್ಕೂ ಆಗಲ್ಲ. ಇವತ್ತೊಂದು ಡೀಸೆಂಟ್ ಬಿಸ್ನೆಸ್ ಇನ್ವೆಸ್ಟ್ ಮಾಡೋಕ್ಕೂ ಕೂಡ more than 10 lakh plus business investment ಬೇಕು. ಸೊ ಬಟ್ that is an opportunity. But ashtu illa sir ನನ್ನ ಹತ್ರ, I cannot afford that much. Is there anything less than that? No problem. You can sell 6 franchises for 6 UPOS. You sell 6 UPOS, you can get 5 shares. 6 UPOS ಮಾರಿದ್ರು ಕೂಡ 5 ಶೇರ್ ತಗೋಬಹುದು. ಇಲ್ಲಾಂದ್ರೆ ಇಬ್ರು ಸೇರ್ಕೊಂಡು, ನಾವಿಬ್ರು ಸೇರಿ, ಈಗ you have a brother, so you and your brother can collectively sell 10, or you can invest for 10 and you can get 5 shares in your name. Aidu nimma brother ಹೆಸರು ತಗೋಬಹುದು. So it's up to you. So this is the fantastic model what you have. So right now it is a beautiful opportunity. ಒಂದು UPOS ಗೆ ಒಂದು ಶೇರ್, ಸಿಂಪಲ್ ಆಗಿ ಹೇಳಿದ್ರೆ ಇದನ್ನ ಕ್ವಾಂಟಿಫೈ ಮಾಡೋಕ್ಕಾಗಲ್ಲ. ಇದು ಲಿಮಿಟೆಡ್ ಟೈಮ್ ಆಫರ್. ಸೊ ಟುಮಾರೋ ದ ಪ್ರೈಸ್ ಮೇ ಗೋ ಅಪ್. ಡಿಜಿಟಲ್ ಮಾಲ್ದು ಪ್ರೈಸ್ ಮೇಲ್ಗಡೆ ಹೋಗ್ಬೋದು, ನಾಳೆ ಟಾರ್ಗೆಟ್ ಕೂಡ ಡಬಲ್ ಆಗ್ಬೋದು. ಸೊ ವಿ ಡೋಂಟ್ ನೋ, ಬಿಕಾಸ್ ಫಾರ್ಚುನೇಟ್ಲಿ ವೆನ್ ವಿ ಆಲ್ ಸ್ಟಾರ್ಟೆಡ್, ನಮಗೆ ತುಂಬ ಕಡಿಮೆ ಚಿಕ್ಕ ಟಾರ್ಗೆಟಲ್ಲೂ ನಾವು ಶುರು ಮಾಡೋಕ್ಕಾಗಿತ್ತು. ಸೊ ದಟ್ ಈಸ್ ವಾಟ್ ದ ಬೆನಿಫಿಟ್ ವೆನ್ ಯು ಗೆಟ್ ಎನ್ of your program. So friends, with this we have finished the presentation. I think ನಾನು ಹೇಳೋದಕ್ಕಿಂತ ಒಂದು 5-10 ನಿಮಿಷ ಜಾಸ್ತಿ, ನಾನು 7:15 ಸ್ಟಾರ್ಟ್ ಮಾಡಿದೆ. I hope I have taken little time extra. So this is a golden opportunity what you have. Okay, Nam Srisha has helped us to put
it in the 0.2%, 0.2% share the value ಹಾಕಿದ್ದಾರೆ ನೋಡಿ INR ಅಲ್ಲಿ. ಸೊ ನಾ ಅದು ಫುಲ್ ಓದಿ ನಿಮ್ಮ ಹತ್ರ ಟ್ರೈ ಮಾಡಲ್ಲ. ಸೊ this is an opportunity what you have. So friends, even I started this entire concept, global governor concept, 1 year back. The most attractive part ನನಗೂ ಅನ್ಸಿದ ಶೇರ್ಸ್ ಏನೆ, ಬಿಕಾಸ್ ನಾನು ಕೂಡ ಇದು ಹೇಳಿದಾಗ ವಿಕಾಸ್ ರಾವತ್ ಅವ್ರ ಒಂದು ಪ್ರೆಸೆಂಟೇಷನ್ ಅಲ್ಲಿ ಹೇಳ್ತಾ ಇದ್ರು, ಈ ಆಪರ್ಚುನಿಟಿನ 9 ಲಕ್ಷ ಯುಪಾಸ್ ಕಂಪ್ಲೀಟ್ ಮಾಡಿ ನಾವು ಇಂಡಿಯಾ ಅಕ್ರಾಸ್ ಇಂಡಿಯಾ ನಾವು ಬಿಸ್ನೆಸ್ ಮಾಡಕ್ ಶುರು ಮಾಡಿದಾಗ, ಇದು 1 ವರ್ಷ ಆಗ್ಬೋದು 2 ವರ್ಷ ಆಗ್ಬೋದು ನನಗೆ ಗೊತ್ತಿಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ ಇದು ನಾಳೆ 5 ವರ್ಷನೇ ಆಗಲಿ, 5 ವರ್ಷ ಆಗ್ಬಿಟ್ಟು ನಾನು ಮಾಡಿದಾಗ ಈ ಶೇರ್ದು ವ್ಯಾಲ್ಯೂಯೇಷನ್ ಒಂದು ಪ್ರಾಪರ್ ಕ್ಯಾಲ್ಕುಲೇಷನ್ ಮಾಡೋರು ಹೇಳಿದ್ರು, ದ ಕರೆಂಟ್ ವ್ಯಾಲ್ಯೂ ನನ್ನ ಶೇರ್ದು ವ್ಯಾಲ್ಯೂ ವಿಲ್ ಬಿ ಅರೌಂಡ್ 100 crores, 100 ಕೋಟಿ ಆಗ್ಬೋದು ಅಂತ ಹೇಳಿದ್ರು 10 ಶೇರ್ದು 10 crores. ಸೊ ಐ ಜಸ್ಟ್ ಥಾಟ್ ದಟ್ ಅವತ್ತು ಶೇರ್ ಹೋಲ್ಡರ್ ಒಬ್ರು ಇರಲಿಲ್ಲ ಮೈಸೂರಲ್ಲಿ, ಎಲ್ಲ ಕರ್ನಾಟಕದಲ್ಲಿ ಎಕ್ಸೆಪ್ಟ್ ನಮ್ಮ ಸ್ಟೇಟ್ ಹೆಡ್ ಬಿಟ್ರೆ ಯಾರು ಇರಲಿಲ್ಲ. ಬಟ್ ಐ ಥಾಟ್ ಫಾರ್ಗೆಟ್ ಅಬೌಟ್ 100 crore, ನಾಳೆ 1 crore ಬಂದ್ರು ಕೂಡ, ಇಫ್ ಮೈ 10 shares ಆಫ್ಟರ್ 10 years 1 crore ಬಂದ್ರು ಕೂಡ, ಐ ಡೋಂಟ್ ಹ್ಯಾವ್ ಎನಿ ರೈಟ್ ನೌ, ಸೊ ಎನಿ ಇನ್ವೆಸ್ಟ್ಮೆಂಟ್ ಲೈಕ್ ದಟ್ ವಿಚ್ ವಿಲ್ ಫೆಚ್ ಮೀ ದಟ್ ಮಚ್. ಸೊ ಐ ಜಸ್ಟ್ ಥಾಟ್ ದಟ್ why I should not try this. Same on the target, ನಿಮ್ಗೆ ಏನಿದೆ ಟಾರ್ಗೆಟ್, ಸೇಮ್ ಟಾರ್ಗೆಟ್ ನನಗೂ ಇದ್ದಿದ್ದು. I also brought in 10 channel partners with me, that's it. And my dear friends, today I am owning 10 shares. Not only that, with my 1 year's performance, with 1 year of hard work or dedication or commitment, ಏನ್ ಬೇಕಾದ್ರೆ ಕರಿಬೋದು, I also got additional 15 shares extra. So just imagine, this is what, so 25 shares is like, I'm very sure you can I can have maybe in a year or 10 year down the line. So I am very sure my bank balance will be something very big. So welcome you, each one of you, ಒಂದು ಪಾರ್ಟ್ ಅಲ್ಲಿ ನೀವು ಆಗ್ಬೋದು. Be with us, understand the concept. ನಾವು ಹೇಳಿದ ತಕ್ಷಣ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ಡೂ ಯೋರ್ ಹೋಮ್ ವರ್ಕ್, ಕೂತ್ಕೊಳ್ಳಿ, ಟೈಮ್ ಸ್ಪೆಂಡ್ ಮಾಡಿ. ಇಟ್ಸ್ ಅ ಬ್ಯೂಟಿಫುಲ್ ಬಿಸ್ನೆಸ್ ಆಪರ್ಚುನಿಟಿ ನಾವು ನಿಮ್ಮ ಕೈ ಮುಂದೆ ಕೊಟ್ಟಿದ್ದೀವಿ. ಇದಕ್ಕೆ ಒಂದು 10 minutes 15 minutes 1 hour ಕೂತ್ಕೊಳ್ಳಿ, ಪ್ರಶ್ನೆಗಳು ಬರೀರಿ, ಏನೇ ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ, ಬಿಕಾಸ್ ಇದು ಪ್ರೆಷರ್ ಅಲ್ಲಿ ಮಾಡುವಂಥ ಬಿಸ್ನೆಸ್ ಅಲ್ಲ. ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್, ಯು ಕ್ಯಾನ್ ಗ್ರೋ ಸೂಪರ್ ಫಾಸ್ಟಾಗಿ ಗ್ರೋ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಒಂದು ಪ್ರಿಷಿಯಸ್ ಟೈಮ್. ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು. ವಿ ಹ್ಯಾವ್ ಎಕ್ಸ್ಪರ್ಟ್ಸ್ ವಿತ್ ಅಸ್, when they will answer the questions. Thank you very much. Over to you, Srisha. Thank you. Thank you, Mr. Sandeep. It's a wonderful presentation, and big thanks to